ಆತ್ಮೇರೆ ನಮಸ್ಕಾರ. ಇವತ್ತು ಜೂನ್ 21, 2025. ನಿಮ್ಮ ಜೊತೆ ಮಾತಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಜೂನ್ 21 ಅಂದ ತಕ್ಷಣ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸ್ತೇವೆ. ಇಂಥ ಸಂದರ್ಭದಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಒಬ್ಬ ಉತ್ತಮ ಅತಿಥಿಯನ್ನ ಕರ್ಕೊಂಡ್ಬಂದು ಅದರಲ್ಲಿ ಅನುಭವ ಇರೋರನ್ನ ಮಾತಾಡ್ಸಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಅಲ್ಲ, ಏನಂತೀರಿ? ನಮ್ಮ ಜೊತೆ ಇವತ್ತಿದ್ದಾರೆ ಮಹಾ ಆಚಾರ್ಯ ರವಿಶಂಕರ್ ಜಿ ಅವರು. ರವಿಶಂಕರ್ ಜಿ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ನಮಸ್ಕಾರ. ನಮಸ್ಕಾರ. ರವಿಶಂಕರ್ ಜಿ ಅವರು SSY ಗುರೂಜಿ ಅಂದರೆ ತಕ್ಷಣಕ್ಕೆ ಎಷ್ಟೊಂದು ಜನಕ್ಕೆ ಪರಿಚಯ ಆಗೋಗ್ಬಿಡುತ್ತೆ. ಆಧ್ಯಾತ್ಮ ಚಿಂತಕರು ಅಷ್ಟೇ ಅಲ್ಲ, ಇನ್ನೊಂದು ಮಾಹಿತಿ ಅಂದರೆ ನಮಗೂ ಹಲವಾರು ವರ್ಷಗಳಿಂದ ಪರಿಚಯ ಆಗಿ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಇವರ ಹಲವಾರು ವಿಡಿಯೋಗಳು ಸಿಗುತ್ತೆ. ಹಾಗೆ ಬೆಂಗಳೂರು ದೂರದರ್ಶನದ ಚಂದನ ಟಿವಿಗೆ ನಾನು ಮಹಾಚಾರ್ಯರನ್ನ ಕೇಳಿಕೊಂಡಾಗ ಅವರು ಎರಡು ಮೂರು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು. ನಮ್ಮ ಯೂಟ್ಯೂಬ್ನಲ್ಲಿಯೂ ಕೂಡ ನನ್ನ ಹೆಸರು ಇವ್ರ ಹೆಸರು ಟೈಪ್ ಮಾಡಿದ್ರೆ ನಿಮಗೆ ಆ ವಿಡಿಯೋಗಳೆಲ್ಲ ಪಾಪಪ್ ಆಗುತ್ತೆ, ನೀವೆಲ್ಲ ನೋಡ್ಬೋದು. ಅಷ್ಟೇ ಅಲ್ಲ, ಈಗ ಆಂಧ್ರದಲ್ಲಿ ವಿಶೇಷವಾಗಿ, ಏಕೆಂದರೆ ಇವರು ಮೈಸೂರಿನಿಂದ ಪೆನುಕೊಂಡಾಗ ಹೋಗ್ಬಿಟ್ಟು ಅಲ್ಲಿದ್ಕೊಂಡು ಆಂಧ್ರದ ಮಾಧ್ಯಮಗಳಲ್ಲಿ ತುಂಬ ಮಿಂಚ್ತಾ ಇದ್ದಾರೆ. ಆದರೂ ನಾವು ಇಲ್ಲ ಸರ್, ನಮ್ಮ ಕರ್ನಾಟಕ, ನೀವು ಬರ್ತಾ ಇರಿ ಅಂದ್ಬಿಟ್ಟು ನಾನು ಕರ್ನಾಟಕಕ್ಕೆ ಸದ್ಯಕ್ಕೆ ಇವರಿಗೆ ಕೊಂಡಿಯಾಗಿದ್ದೇನೆ ಅಂತ ಹೇಳ್ತಾ, ಸರ್, ಜೂನ್ 21 ವಿಶ್ವ ಯೋಗ ದಿನಾಚರಣೆ ಏನನ್ಸುತ್ತೆ? ಇದು ತುಂಬಾ ವಿಶೇಷವಾದಂತದ್ದು. ಇದು ವಿಶ್ವ ಯೋಗ ದಿನಾಚರಣೆ. ಸಾಧಾರಣವಾಗಿ ಯೋಗ ಅಂದ್ರೆ ಭಾರತ ದೇಶಕ್ಕೆ ಒಂದು ಅನುಬಂಧ ಇದೆ. ಯೋಗ ಅನ್ನೋದು ಶುರು ಆಗಿದ್ದೇ ಇಲ್ಲಿಂದ. ಇವಾಗ ಯೋಗ ಅನ್ನೋದು ಒಂದು ಇಂಗ್ಲಿಷ್ ವರ್ಡ್ ಕೂಡ ಆಗ್ಬಿಟ್ಟಿದೆ. ಇಂಗ್ಲಿಷ್ ಅಡಾಪ್ಟ್ ಮಾಡ್ಬಿಟ್ಟಿದೆ. ಗುರು, ಯೋಗ, ಇಂಥವೆಲ್ಲ ಕೆಲವು ವರ್ಡ್ಸ್ ಎಲ್ಲ ಇಂಗ್ಲಿಷ್ ನಲ್ಲಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಇದು ಒಂದು ಒಂದು ವಿಶೇಷವಾಗಿ ಒಂದು ಪ್ರದೇಶಕ್ಕಾಗ್ಲಿ ಒಂದು ದೇಶಕ್ಕಾಗ್ಲಿ ಸೀಮಿತವಾದಂತಹದ್ದಲ್ಲ ಇದು. ಇದು ಪೂರ ವಿಶ್ವಕ್ಕೆ ಸಂಬಂಧಪಟ್ಟರು. ಯೋಗ ಅಂದ್ರೇನೆ ಸೇರಿಸ್ಕೊಳ್ಳೋದು. ಯೋಗ ಅಂದ್ರೆ ಸೇರಿಸ್ಕೊಳ್ಳೋದು ಅಂದ್ರೆ ಎಷ್ಟು ತನಕ ವಿಶ್ವವನ್ನೇ ಸೇರಿಸ್ಕೊಳ್ಳೋದು ಅಂತಹದ್ದು ಯೋಗ. ಅದಕ್ಕೆ ಇವತ್ತಿನ ದಿವಸ ಯೋಗ ವಿಶ್ವ ದಿನಾಚರಣೆ ಅನ್ನೋದು ಸರಿಯಾದ ಒಂದು ದಿನ. ಇವತ್ತಿನ ದಿವಸ ಈ ದಿನಾನ ಮಾಡೋದಿಕ್ಕೆ ಇವತ್ತಿನ ದಿವಸ ಜೂನ್ 21 ನ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಮುಖ್ಯವಾದ ಕಾರಣ ಇದೆ. ಹೇಳಿ ಸರ್. ಯಾವತ್ತಾದ್ರೂ ಮಾಡ್ಬೋದಲ್ವಾ? ಹೌದು. ನಮ್ಮ PM ಅವರು, ನರೇಂದ್ರ ಮೋದಿ ಅವರು ಇವತ್ತಿನ ದಿವಸನೇ ಸೆಲೆಕ್ಟ್ ಮಾಡೋದಕ್ಕೆ ಒಂದು ತುಂಬಾ ಮುಖ್ಯವಾದ ಕಾರಣ ಇದೆ. ಅದೇನಂದ್ರೆ ಇವತ್ತಿನ ದಿವಸ ಇನ್ನೊಂದಿದೆ. ಇವತ್ತಿನ ದಿವಸ ಇನ್ನೊಂದು ಇಂಟರ್ನ್ಯಾಷನಲ್ ಡೇ. ಏನಪ್ಪಾ ಅದು ಅಂದ್ರೆ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಡೇ. ಸಂಗೀತ ಕೂಡ ವಿಶ್ವ ದಿನವಾದ್ದು, ವಿಶ್ವಕ್ಕೆ ಸಂಬಂಧಪಟ್ಟಿರೋದು. ಸೊ ಇವತ್ತು ನೋಡಿ, ನಿಜವಾದ ಒಂದು ಸಂಗೀತ ಅನ್ನೋದು ಮನಸ್ಸಿನಲ್ಲಿ ಉಕ್ಕಿ ಬರ್ಬೇಕು ಅಂದ್ರೆ ಅದು ಯೋಗ ಆಗಿರ್ಬೇಕು. ಅದೊಂದು ಯೋಗ. ಅದಕ್ಕೆ ಈ ಯೋಗಕ್ಕೂ ಸಂಗೀತದ ದಿನ. ಇಷ್ಟೇ ಅಲ್ಲದೆ ಇನ್ನೂ ಒಂದು ಕಾರಣ ಇದೆ, ಮುಖ್ಯವಾದ ಕಾರಣ ಇದೆ. ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ವರ್ಲ್ಡ್ಸ್ ಲಾಂಗೆಸ್ಟ್ ಡೇ ಅಂತ. ನೈಟ್ ಇರುತ್ತಲ್ಲ, ಎಷ್ಟೊತ್ತು ದಿನ ಇರುತ್ತೆ, ಎಷ್ಟೊತ್ತು ರಾತ್ರಿ ಇರುತ್ತೆ ಅಂತ. ಅದರಲ್ಲಿ ತುಂಬಾ ಜಾಸ್ತಿ ಹೊತ್ತು ದಿನ ಇರೋ ದಿನ ಜೂನ್ 21. ಸೊ ಇದು ಒಂದು ಮುಖ್ಯವಾದ ದಿನ. ಯಾಕೆ ಅದನ್ನ ಯೋಗ ಡೇಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ನಮ್ಮ ಜೀವನದಲ್ಲಿ ಎಚ್ಚರವಾಗಿರೋ ಸಮಯ ಜಾಸ್ತಿ ಇರುತ್ತೆ ಅಂತ. ಯೋಗ ಅನ್ನೋದು ಎಚ್ಚರಗೊಳಿಸುತ್ತೆ ನಮ್ಮನ್ನ. ಅಂದ್ರೆ ಅಲರ್ಟ್ನೆಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಆ ಎಚ್ಚೆತ್ತ ಸ್ಥಿತಿಯಲ್ಲಿ ಇರೋದು ಇದೆಯಲ್ಲ. ನಾನು ಹೇಳ್ತಾ ಇರ್ತೀನಿ ಸರ್, ಎಷ್ಟೋ ಸರಿ ನಾವು ಬದುಕಿರ್ತೀವಿ. ಕುವೆಂಪು ಅವ್ರ ಮಾತು ಒಂದಿದೆ, ಏನಂದ್ರೆ ಸತ್ತಂತಿಹರನು ಬಡಿದೆಚ್ಚರಿಸು ಅಂತ ಒಂದು ಕವನದಲ್ಲಿ. ನನಗೆ ಏನಕ್ಕೆ ಹೇಳಿದ್ರು ಕುವೆಂಪು ಅವರು ಅಂದ್ರೆ ಸತ್ತಂತಿಹರನು ಅಂದ್ರೆ ಬದುಕಿದ್ದಾರೆ, ಆದ್ರೆ ಸತ್ತಂಗ್ ಇದಾರೆ ಅಂತ. ತಾವೇನ್ ಹೇಳ್ತೀರಿ ಸರ್? ನಿಮ್ಮ ಟ್ರೈನಿಂಗ್ಸ್ ಎಲ್ಲ ನೋಡ್ತಾ ಇರ್ತೀನಿ, ನೀವು ಅದೇ ಕೆಲಸ ಮಾಡ್ತಾ ಇರ್ತೀರ. ಎಲ್ರೂ ಎಚ್ಚರಗೊಳಿಸ್ತಾ ಇರ್ತಾರೆ. ಎಚ್ಚರ ಅಂದ್ರೆ ಬರೀ ಕಣ್ ಬಿಟ್ಕೊಂಡಿರೋದು ಅಂತಲ್ಲ. ಅವ್ರು ಹೇಳಿದ್ರಲ್ಲ, ಸತ್ತಂತ ಇರುವುದು ಅಂತಂದ್ರೆ ನಾಟ್ ಬೀಯಿಂಗ್ ಕಾನ್ಶಿಯಸ್ ಅಂತ, ಪ್ರಜ್ಞಾರಹಿತವಾಗಿರೋದು. ಜೀವನದಲ್ಲಿ ಎಷ್ಟೋ ನಡೀತಾ ಇದ್ರು, ಏನಂತಾರೆ ಅಂದ್ರೆ ಪಶ್ಯನ್ನ ಪಿಚನ್ನ ಪಶ್ಯತಿ ಅಂತ. ಕಣ್ಣು ಕಾಣಿಸ್ತಾ ಇದ್ರು ನೋಡ್ತಾ ಇಲ್ವಲ್ಲ ಮೂಢ ಅಂತ. ಪಶ್ಯನ್ನ ಪಿಚ ನಪಶ್ಯತಿ ಮೂಢೋ ಅಂತ. ಎಲ್ಲರೂ ಯಾವ್ದ್ರಲ್ಲೋ ಬಿದ್ಬಿಟ್ಟು ಏನೋ ಒಂದು ಜಂಜಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನೋಡ್ಕೊಂತಾನೆ ಇಲ್ಲ, ನಾನು ಏನ್ ಆಗ್ತಾ ಇದ್ದೀನಿ, ನಾನು ಹೆಂಗಿದ್ದೀನಿ, ನನ್ನಿಂದ ಈ ಪ್ರಪಂಚಕ್ಕೆ ಏನ್ ಕೊಡುಗೆ ಕೊಡ್ತಾ ಇದ್ದೀನಿ, ಏನ್ ಕಲಿತಾ ಇದ್ದೀನಿ, ನನ್ನಲ್ಲಿ ಏನೊಂದು ಬದಲಾವಣೆ ಬಂದಿದೆ, ನಾನು ಯಾವ ಒಂದು ಪರಿಣಾಮಕ್ಕೆ ಕಾರಣವಾಗಿದ್ದೀನಿ, ಈ ಒಂದು ಎಚ್ಚರ ಹೋಗ್ಬಿಟ್ಟೆ.
ಈ ಹ್ಮ್ ಎಚ್ಚರವನ್ನ ಮಾಡೋದು. ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಹ್ಮ್ ಜಯಪ್ರಕಾಶ್ ಅವರೇ. ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರಲ್ಲಿ, ಅಂದ್ರೆ ಒಂದು ಯಂಗ್ ಜನರೇಷನ್ ಅಲ್ಲಿ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಆಕ್ಚುಲಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಇಲ್ಲೊಂದು ವೀಕ್ಷಕರಿಗೆ ಮಾಹಿತಿನೂ ಕೊಡಬೇಕು. ಇತ್ತೀಚೆಗೆ ಲೈಫ್ ನಮ್ದೇನೆ ಎನ್ನುವ ಕೃತಿಯನ್ನ ಬರೆದು ಸ್ವಪ್ನ ಬುಕ್ಸ್ ಮಳಿಗೆಗಳಲ್ಲಿ ಲಭ್ಯ ಇದೆ. ಇಲ್ಲಿ ನಾನು ಏನು ಹೇಳಕ್ ಹೊರಟೆ ಅಂದರೆ ಸರ್, ಲೈಫು ಎಷ್ಟೊಂದು ಜನ ನಾನು ಅವ್ರಿಗೋಸ್ಕರ ಬದುಕ್ತಾ ಇದ್ದೀನಿ, ಇವ್ರಿಗೋಸ್ಕರ ಬದುಕ್ತಾ ಇದ್ದೀನಿ ಅನ್ನುವ ಮಾತುಗಳು ಹೇಳ್ತಾರೆ. ನನಗದು ಮೇಲ್ನೋಟಕ್ಕೆ ಸರಿ ಅನಿಸಿದ್ರು ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ನೀವು ಫಸ್ಟ್ ಲೈಫ್ನ ನಿಮ್ಮದು ಅಂತ ತಗೊಳ್ಳಿ, ಆಮೇಲೆ ನೀವು ನಿಮಗೆ ಗೌರವ ಇರ್ತದೆ, ನಿಮ್ಮ ಅಕ್ಕಪಕ್ಕದವ್ರನ್ನು ನೋಡ್ಕೊಳ್ತೀರಿ ಎನ್ನುವ ವಿಚಾರವನ್ನ ಇದರಲ್ಲಿ ಪ್ರತಿಪಾದಿಸಿದ್ದೇನೆ ಸರ್. ಯಾಕೆ ನಾವು ಲೈಫನ್ನ ನಮ್ದು ಅಂತ ಭಾವಿಸ್ಬೇಕು ಸರ್? ಆಕ್ಚುಲಿ ನಾವು ಹುಟ್ಟಿದಾಗಿಂದ ಸಾಯೋ ತನಕ ಹ್ಮ್ ಅದನ್ನ ಜೀವನ, ನಮ್ಮ ಲೈಫ್ ಅಂತ ಹೇಳ್ತೀವಿ ನಾವು ಸಾಧಾರಣವಾಗಿ. ಹ್ಮ್ ಲೈಫ್ ನಲ್ಲಿ ಯಾರು ಅನುಕ್ಷಣ ಒಂದು ಕ್ಷಣ ಕೂಡ ಬಿಡದಿರ ನನ್ನ ಜೊತೆಲಿ ಇರೋದು ಯಾರು? ನಾವೇ. ನಾನ್ ಬಿಟ್ರೆ ಇನ್ ಯಾರಿದ್ದಾರೆ? ನನಗೆ ನಾನೇ. ಅಟ್ಲೀಸ್ಟ್ ಬೇರೆಯವರು ಯಾರ್ಯಾರು ಇದಾರೋ ಅವ್ರೆಲ್ರೂ ಕೂಡ ಸ್ವಲ್ಪ ಹೊತ್ತಿರ್ತಾರೆ. ಎಷ್ಟು ಆತ್ಮೀಯರಾದ್ರು, ನಿಮ್ ತಂದೆ ತಾಯಿ ಆಗ್ಬೋದು, ನಿಮ್ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ನಿಮ್ ತುಂಬಾ ಸ್ನೇಹಿತ ಇರ್ಬೋದು, ನಿಮ್ ಗುರುಗಳಿರ್ಬೋದು, ಯಾರೇ ಇರ್ಬೋದು, ಅವ್ರು ಯಾರು ಅಲ್ಲ. ನೀನೆ ದೇವ್ರು ಅಲ್ಲ ನಾನು ಹೇಳ್ತೀನಿ. ಯಾಕಂದ್ರೆ ದೇವ್ರು ಕೂಡ ನಾವು ಮರ್ತಿರ್ತೀವಿ. ಈ ಅಂಶ ಹೇಳ್ತಾ ಇದ್ದಂಗೆ ನನಗೆ ಈ ಪ್ರಾಣ ಅನ್ನೋ ಪದ ಬಂತು. ಪ್ರಾಣ ಇರುತ್ತೆ ಹೋಗುತ್ತೆ, ಇದರ ನಡುವೆ ನಮ್ಮ ಬದುಕು ಅಂತೀವಿ ನಾವು. ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಬೇಕಾದ್ರೆ ನಾನು ಡೇಟ್ ಆಫ್ ಬರ್ತು, ಡೇಟ್ ಆಫ್ ಡೆತ್ತು, DOB/DOD ಫಾರ್ಮುಲಾ ಅಂತ ಹೇಳ್ತೇನೆ. ಆದರೆ ಯೋಗಕ್ಕೆ ಬಂದಾಗ ಪ್ರಾಣಾಯಾಮ ಅಂತ ಹೇಳ್ತೇವೆ ನಾವು. ಏನಿದು ವಿಶೇಷ? ನೀವು ಹೇಳಿದ್ ಸರಿ. ನಾವು ಹುಟ್ಟಿದಾಗಿಂದ ಸಾಯೋ ತನಕ ಅಂದ್ರೆ ಈ ಮಧ್ಯದಲ್ಲಿ ಪ್ರಾಣ ಇದೆ. ಎಸ್. ಪ್ರಾಣ ಎಷ್ಟಿದೆ ಅನ್ನೋದ್ರ ಮೇಲೆ ನಮ್ಮ ಜೀವನ ನಡೀತಾ ಇರುತ್ತೆ. ನಮ್ಮ ಉತ್ಸಾಹ ಅಂದ್ರೆ ಜಾಸ್ತಿ ಪ್ರಾಣ ಇದೆ ಅಂತ, ನಿರುತ್ಸಾಹ ಇದೆ ಅಂದ್ರೆ ಪ್ರಾಣ ಕಮ್ಮಿ ಆಗಿದೆ ಅಂತ. ಆ ಪ್ರಾಣ ಶಕ್ತಿಯನ್ನು ಬೆಳೆಸ್ಕೊಂಡಷ್ಟು ನಮ್ಮ ಉತ್ಸಾಹ ಬೆಳೆಯುತ್ತೆ. ಅಂದ್ರೆ ಒಂದೇ ಕ್ಷಣ ಇದ್ರು ಜೀವನದಲ್ಲಿ, ಆ ಒಂದು ಕ್ಷಣ 100% ಎನರ್ಜಿನಲ್ಲಿ ಜೀವನ ಮಾಡೋದು, ಇದು ಪ್ರಾಣಾಯಾಮ. ಪ್ರಾಣಾಯಾಮದ ಒಂದು ರಹಸ್ಯ ಎಲ್ಲ ಏನಪ್ಪಾ ಅಂದ್ರೆ ಆಯಾಮ ಅಂತ, ಅಂದ್ರೆ ಅದನ್ನ ವ್ಯಾಪ್ತಿ ಮಾಡೋದು, ಬೆಳೆಸೋದು, ಅದನ್ನ ದೊಡ್ಡದು ಮಾಡೋದು. ಸೊ ನಮ್ಮಲ್ಲಿ ಎಷ್ಟು ಪ್ರಾಣ ಇರೋದ್ರಿಂದನೇ ನಾವು ಇವಾಗ ಏನೋ ಒಂದು ಮಾಡ್ತಾ ಇರ್ತೀವಿ. ಪ್ರಾಣಶಕ್ತಿ ಬೆಳೆದ್ರೆ ಇನ್ನೂ ದೊಡ್ಡ ಕೆಲಸ ಮಾಡ್ತೀವಿ. ಕರೆಕ್ಟ್. ಇವಾಗ ಹನುಮಂತಂದು ನಾವು ಕತೆ ಹೇಳ್ತಾ ಇರ್ತೀವಿ ರಾಮಾಯಣದಲ್ಲಿ. ಹನುಮಂತ ಇರೋದು ಚೋಟುದ್ದ ಹನುಮಂತ ಆದ್ರು, ಇಲ್ಲಿಂದ ಲಂಕೆಗೆ ಹಾರೋದೇ ಅಲ್ಲ, ಅಲ್ಲಿ ಲಂಕೆನ ಸುಟ್ಟು ಬಂದ ಅಂದ್ರೆ ಅದಕ್ಕೆ ಅವನ ಪ್ರಾಣ ದೇವರು ಅಂತಾರೆ. ಅದಕ್ಕೆ ಯಾಕೆ ಅಂದ್ರೆ ಅವರು ಪ್ರಾಣವನ್ನ ಹೆಂಗೆ ಬೆಳೆಸ್ಕೋಬೇಕು, ಅದನ್ನ ಹೆಂಗೆ ನಾನು ಉಪಯೋಗಿಸ್ಕೋಬೇಕು ಅಂತ ಗೊತ್ತಿರುವಂತ ಒಬ್ಬ ಸೈಂಟಿಸ್ಟ್. ಸೊ ಇದನ್ನ ನಾವು ತಿಳ್ಕೊಂಡ್ರೆ, ಈ ಸೈನ್ಸ್ ನಾವು ತಿಳ್ಕೊಂಡ್ರೆ, ಅದು ಪ್ರಾಣಾಯಾಮ ಅನ್ನೋ ಒಂದು ಶಾಸ್ತ್ರ. ನೀವು ಉತ್ಸಾಹ ಅಂತ ಪದ ಹೇಳಿದ್ರಿಂದ ನಾನು ಜೀವನೋತ್ಸಾಹ ಅನ್ನೋ ಒಂದು ಹೆಸರಲ್ಲೇ ವರ್ಕ್ಶಾಪ್ ಮಾಡ್ತಾ ಇದ್ದೆ ಮತ್ತು ಪುಸ್ತಕನೂ ಬರೆದೆ. ಹೌದು. ಅಂದ್ರೆ ಜೀವನದಲ್ಲಿ ಉತ್ಸಾಹವಿದ್ದರೆ ನಮ್ಮಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ತುಂಬಾ ಸಂತೋಷ. ಪ್ರಾಣ ಅಂದ್ರೆ ಉತ್ಸಾಹ ಸರ್. ಜೀವನ ಉತ್ಸಾಹ ಅಂದ್ರೆ ಜೀವನ ಪ್ರಾಣ ಅಂತ ಹೇಳ್ಬಿಡ್ಬೋದು ಅಷ್ಟೇ. ಓಕೆ. ಇನ್ನು ಈ ಆಸನಗಳು ಅಂತ ಹೇಳ್ತೇವೆ. ಅಂದ್ರೆ ನಾವು ಸಾಮಾನ್ಯವಾಗಿ ಯೋಗ ಅಂದ್ರೆ ಬರೀ ಯೋಗ ಅಲ್ಲ, ಅದರಲ್ಲಿ ಆಸನಗಳು, ಪ್ರಾಣಾಯಾಮ, ಧ್ಯಾನ ಇರುತ್ತೆ ಅಂತ. ಈ ಪ್ರಾಣದ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ. ಈ ಆಸನಗಳಲ್ಲಿ ಹೆಚ್ಚು ಶಾರೀರಿಕವಾಗಿ ಒತ್ತು ಕೊಡುತ್ತೆ ಅಲ್ವಾ ಸರ್? ಆಕ್ಚುಲಿ ನೀವು 3 ಹೇಳಿದ್ರಿ, 8 ಇದೆ ಅಷ್ಟಾಂಗ ಯೋಗ ಅಂತ. ನಿಯಮ, ಆಸನ ಅನ್ನೋದು 3ನೇದು. ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಅಂಗಗಳು. ಆದ್ರೆ ಸಾಧಾರಣವಾಗಿ ಧಾರಣ, ಧ್ಯಾನ, ಸಮಾಧಿ 3 ಸೇರ್ಬಿಟ್ಟು ಒಂದಂತಾರೆ. ಅಂದ್ರೆ ಅದು ಒಂದಾಗಿ ತಗೊಂತಾರೆ. ಇನ್ನು ಮಿಕ್ಕಿರೋ 5ರಲ್ಲಿ 2 ಭಾಗ ಮಾಡ್ತಾರೆ. ಅದರಲ್ಲಿ ಅದು ಪ್ರಾಣಾಯಾಮ ಒಂದು ಇದು ಮಾಡ್ತಾರೆ. ಈ ವಿಚಾರವಾಗಿ ಆಕ್ಚುಲಿ ನಾವಿಬ್ರು ಇನ್ನೊಂದು ವಿಡಿಯೋಲಿ ಮಾತಾಡಿದೀವಿ. ಆದ್ರೆ ಬಳಕೆನಲ್ಲಿರುವಂತ ಈ 3 ಬಗ್ಗೆ ಮಾತ್ರ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅಂದ್ರೆ ಈಗ ನಮ್ಮ ಇಂಟರ್ನ್ಯಾಷನಲ್ ಯೋಗ ಡೇ ಕೂಡ ಈ 3ರ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿದೆ. ಸ್ವಲ್ಪ ಜನಕ್ಕೆ ಪರಿಚಯ ಆಗೋದು, ಸುಲಭವಾಗಿ ಆಗೋದು ಇದೆ. ಯಾರಿಗಾದ್ರೂ ಯೋಗ ಮಾಡ್ತಾ ಇದೀವಿ ಅಂದ ತಕ್ಷಣ ಮನಸ್ಸಿಗೆ ಕಾಣಿಸೋದು, ಕಣ್ಣಿಗೆ ಬರೋ ಒಂದು ಚಿತ್ರ ಏನು ಅಂದ್ರೆ, ಯಾವ್ದೋ ಒಂದು ಭಂಗಿಮೆಯಲ್ಲಿ ನಿಂತ್ಕೊಂಡಿರೋದು, ಕೂತ್ಕೊಂಡಿರೋದು, ಮಲಗಿರೋದು, ಏನೋ ಇರೋದನ್ನ ನಾವು ಯೋಗಾಸನ ಅಂತ. ನಮ್ ಸಿಂಬಲ್ ಕೂಡ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಸಿಂಬಲ್ ನಲ್ಲಿ ಒಂದು ಅಂದ್ರೆ ಆಸನನ ನಾವು ಕಣ್ಣಾರೆ ನೋಡ್ಬೋದು. ಅದರಿಂದ
ಓ ಇದು ಯೋಗ ಅಂತ ಅನ್ಸುತ್ತೆ. ಯೋಗದಲ್ಲಿ ಆಸನ ಅನ್ನೋದಕ್ಕೆ ಅರ್ಥ ಇದೆ. ಅದೇನಪ್ಪಾ ಅಂದ್ರೆ ಯಾವುದೇ ಒಂದು ನಾವು ಇವಾಗ ಇಲ್ಲಿ ಕೂತಿದೀವಿ, ಇದೊಂದು ಆಸನ ಆಗ್ಬೇಕು ಅಂದ್ರೆ, ಇದು ಕೂತಿದೀವಿ ಆದ್ರೆ ಅದೊಂದು ಆಸನ ಆಗ್ಬೇಕು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಸ್ಥಿರವಾಗಿರ್ಬೇಕು, ಸುಖವಾಗಿರ್ಬೇಕು. ಸ್ಥಿರ ಸುಖ ಆಸನ. ನಾವು ಕೂತಿರ್ತೀವಿ ಸ್ಥಿರವಾಗಿ ಕೂತ್ಕೊಂಡು ನಾವು ಸುಖವಾಗಿದ್ರೆ ಅದು ಆಸನ. ಕೂತಿರ್ಬೋದು, ನಿಂತಿದ್ದು ನಾವು ಸ್ಥಿರವಾಗಿ ಸುಖವಾಗಿದ್ರೆ ನಿಂತಿರೋ ಆಸನ, ಮಲ್ಕೊಂಡಿದ್ರೆ ಅದು ಮಲಗಿರೋ ಆಸನ. ಯಾವ ಪೋಸ್ಚರ್ ನಲ್ಲಾದ್ರೂ ನಾವು ಸ್ಥಿರವಾಗಿ ಸುಖವಾಗಿರೋದನ್ನ ಕಲಿಯುವಂತಹ ಒಂದು ಶಿಕ್ಷಣ ಏನಿದೆಯೋ ಅದು ಯೋಗಾಸನ ಶಿಕ್ಷಣ, ಯೋಗಾಸನ ಕಲಿಯುವುದು. ಅದ್ರಲ್ಲಿ ಅದರ ಒಂದು ಸುಮಾರು 86,000 ಆಸನಗಳಿದೆ. 86,000 ನಮ್ಮ ಪೋಸ್ಚರ್ಸ್ ಅಷ್ಟೊಂದು ಮಾಡ್ಬೋದು. ನಾವು ಅಷ್ಟು ತರಹ ನಾವು ನಮ್ಮ ಶರೀರವನ್ನ ಉಪಯೋಗಿಸ್ಕೋಬಹುದು. ನಾವ್ ಎಷ್ಟು ಉಪಯೋಗಿಸ್ಕೊಂತೇವೆ ನೋಡ್ಕೋಬೇಕು ನಾವು. ಅಂದ್ರೆ ಸಾಮಾನ್ಯವಾದ ಬಳಕೆನಲ್ಲಿ ಎಷ್ಟು ಆಸನಗಳನ್ನ ಜನಸಾಮಾನ್ಯರು ಬಳಸ್ತಾ ಇದ್ದಾರೆ ಅಥವಾ ಹೇಳಿಕೊಡ್ತಾರೆ ಯೋಗ ಗುರುಗಳು? ಸಾಧಾರಣವಾಗಿ ನಮ್ಗೊಂದು 12 ಆಸನ. ಅದು ಜನರಲ್ ಆಗಿ ನಮ್ಮ ಬಾಡಿಯಲ್ಲಿರೋ ಎಲ್ಲ ಜಾಯಿಂಟ್ಸ್, ಎಲ್ಲ ಮಸಲ್ಸ್ ನ, ಎಲ್ಲ ನರ್ವ್ಸ್ ನ ಆಕ್ಟಿವೇಟ್ ಮಾಡೋದು 12 ಆಸನ ಸೆಲೆಕ್ಟ್ ಮಾಡಿದ್ದಾರೆ. ಅದನ್ನ ಸೂರ್ಯ ನಮಸ್ಕಾರ ಅನ್ನೋ ಒಂದು ಹೆಸರಲ್ಲಿ ಅದನ್ನ ಕೊಟ್ಟಿದ್ದಾರೆ. ಅದ್ ಮಾಡಿದ್ರೆ ನಿಮ್ಗೆ 12 ಆಸನ ಬಂದ್ಬಿಡುತ್ತೆ. ಓ, ನಾನು ಅದನ್ನೇ ಕೇಳಬೇಕು ಅಂತ ಇದ್ದೆ. ಈ ಸೂರ್ಯ ನಮಸ್ಕಾರದಲ್ಲಿರುವ 12 ಆಸನಗಳು ಒಂದು ರೀತಿ ಯೋಗಾಸನವನ್ನ ಪ್ರತಿನಿಧಿಸುತ್ತೆ. ಜನರು ಎಲ್ಲ ನೀವು ಹೇಳ್ದಂಗೆ ಎಷ್ಟೊಂದು ಸಾವಿರ ಆಸನ ಅಂತೂ ಮಾಡೋಕ್ಕಾಗಲ್ಲ, ಇಷ್ಟಾದ್ರೂ ಮಾಡ್ರಪ್ಪ ನಿಮ್ಮ ಆರೋಗ್ಯ ಉದ್ಧಾರ ಮಾಡ್ಕೊಳ್ಳಿ ಅಂತ ನಮ್ಮವ್ರು ಮೆಸೇಜ್ ಕೊಟ್ಟಿದ್ದಾರೆ. ಮಾಡೋಕ್ಕಾಗಿರೋರು ಅಟ್ಲೀಸ್ಟ್ ವಾಕಿಂಗ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಶರೀರಕ್ಕೊಂದು ಚಟುವಟಿಕೆ ಬೇಕು. ಚಟುವಟಿಕೆ ಇಲ್ಲದೆ ಇದ್ರೆ ಯಾವುದೇ ಆಗ್ಲಿ ಉಪಯೋಗಿಸದೇ ಇದ್ರೆ ಅದು ತುಕ್ಕಿಡಿದ್ ಬಿಡುತ್ತೆ. ನಾವು ಉಪಯೋಗಿಸ್ತಾ ಇದ್ರೆ ಚೆನ್ನಾಗಿರುತ್ತೆ. ಆತರ ಶರೀರಕ್ಕೆ ವ್ಯಾಯಾಮನೇ ನಾವು ಮಾಡ್ತಾ ಇರ್ತೀವಿ. ವ್ಯಾಯಾಮ ಅಲ್ದಿರೋ ಆಸನ ಅನ್ನೋದು ವ್ಯಾಯಾಮಕ್ಕಿಂತ ಒಂದು ಇಂಪ್ರೊವೈಸ್ಡ್ ಅಂದ್ರೆ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಮಾಡುವಂತದ್ದು. ಇದ್ರಲ್ಲಿ ಕೂಡ ಸೂಕ್ಷ್ಮ ಆಸನಗಳಿದೆ, ಸೂಕ್ಷ್ಮ ವ್ಯಾಯಾಮಗಳಿದೆ. ಆ ತರ ಮಾಡಿದಷ್ಟು ಏನಾಗುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿ ಸಣ್ಣ ಸಣ್ಣ ಏನೋ ಪಾಯಿಂಟ್ಸ್ ಕೂಡ, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಬ್ಲಾಕ್ಸ್ ಆಗ್ದಿರಾ ಅಥವಾ ಇಂಥವೆಲ್ಲನು ನಮ್ಗೆ ಇವಾಗ ಯಾವುದೋ ಒಂದು ಸ್ವಲ್ಪ ಇಲ್ಲ ನೋವು ಬಂತು ಅನ್ಕೊಳ್ಳಿ, ನಮ್ಗೆ ಏನ್ ಅನ್ಸುತ್ತೆ ಅದೇ ನಮ್ಮ ದಿನ ಎಲ್ಲ ತಿಂದ್ಬಿಡುತ್ತೆ. ಮೇ ಬಿ ಸಣ್ಣ ನೋವು ಇರ್ಬೋದು, ಆದ್ರೆ ಆ ಸಣ್ಣದು ಹೆಂಗೆ ಸೂಕ್ಷ್ಮವಾಗಿರೋದು ನಮ್ಮ ಜೀವನ ಎಲ್ಲ ಇದ್ ಮಾಡತ್ತೋ ಆ ತರಹ ಅದನ್ನ ನಾವು ಸರಿ ಮಾಡ್ಕೊಳ್ಳೋದ್ರ ಕಲ್ತ್ಕೋಬೇಕು. ಇದೊಂದು ಸೈನ್ಸ್, ಪ್ರತಿಯೊಬ್ಬರು ಕಲಿಬೇಕು. ನಾವು ಇಷ್ಟು ದಿವಸ ಹೇಳ್ಕೊಂಡ್ರೆ ಯೋಗ ಅನ್ನೋದು ಯಾರಿಗೋ ಕೆಲವರು ಗುರುಗಳು ಇಲ್ಲ ಯಾರೋ ಸ್ವಾಮಿಗಳು ಇಲ್ಲ ಯಾರೋ ಇನ್ಯಾರೋ ಮಾಡ್ಕೊಳ್ಳೋಂಥವ್ರು ಅನ್ನೋ ಒಂದು ಭಾವನೆಯಲ್ಲಿ ಇಟ್ಬಿಟ್ಟಿದ್ವಿ. ಈಗ ನಮ್ಗೆ ಇಂಟರ್ನ್ಯಾಷನಲ್ ಯೋಗ ಡೇ ಕಾರಣದಿಂದ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ನಾವು ಹೆಂಗೆ ಊಟ ಮಾಡೋದು ಕಲಿತೀವೋ, ಹೇಗೆ ನಾವು ಬರೆಯೋದು ಓದೋದು ಕಲಿತೀವೋ ಆ ತರ ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಂದಿರಬೇಕು, ಮಿನಿಮಮ್ ಬಂದಿರಬೇಕು ಅಂತ ಮಾಡ್ತಾರೆ ಎಜುಕೇಶನ್. ತಾವು ಹೇಳಿದಾಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಗಿದ್ರಿಂದ ಪ್ರಪಂಚಕ್ಕೆ ಗೊತ್ತಾಯ್ತು. ಜೊತೆಗೆ ಏನಾಯ್ತು ಅಂತ ಅಂದ್ರೆ ಎಲ್ಲ ವಯಸ್ಸಿನವರು ಮಾಡಬಹುದು ಅಂತ ಎಲ್ಲರೂ ಮಾಡಕ್ ಶುರು ಮಾಡಿದ್ರು. ಲಿಂಗ ಭೇದನೂ ಇಲ್ಲ. ಅದರ ಅರ್ಥ ಭೂಮಿ ಮೇಲಿರುವ ಎಲ್ಲ ಮನುಷ್ಯರು ಕೂಡ ಇದನ್ನ ಅಳವಡಿಸ್ಕೋಬಹುದು. ಏನಂತೀರಿ? 100% ತುಂಬಾ ಕರೆಕ್ಟ್ ಆಗಿ ಹೇಳಿದ್ರು. ಇದು ಇಂಪಾರ್ಟೆಂಟ್, ಎಲ್ಲರೂ ಅಳವಡಿಸ್ಕೊಳ್ಳೇಬೇಕು. ಬಹುದು ಅನ್ನೋದು ಒಂದು ಸಾಧ್ಯತೆ, ಆದ್ರೆ ಇದು ಮಾಡ್ಕೊಳ್ಬೇಕಾಗಿರೋದು ಒಂದು ಕರ್ತವ್ಯ. ನಮ್ಮ ದೇಹಕ್ಕೆ ನಾವು ಮಾಡ್ಬೇಕಾಗಿರೋ ಒಂದು ಡ್ಯೂಟಿ. ಹೆಂಗಾದ್ರೆ ಎಲ್ಲರೂ ಸ್ನಾನ ಮಾಡಬೇಕು ಅಂತ ಇಟ್ಕೊಂಡು ಹಂಗೆ ನಾವೆಲ್ಲರೂ ಯೋಗ ಮಾಡಬೇಕು. ಇದು ಒಂದು ನಾವೊಂದು ಮತ್ತೊಬ್ಬ ಅತಿಥಿ ಜೊತೆ ಒಂದು ಟಿವಿ ಶೋ ಮಾಡಿದ್ವಿ, ಧ್ಯಾನ ಮನಸ್ಸಿನ ಸ್ನಾನ ಅಂತ. ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ಧ್ಯಾನದ ಒಂದು ಪೋಸ್ಚರ್ ಇದೆ. ಆದ್ರೆ ಧ್ಯಾನ ಅಂದ್ರೆ ಏನಾಗಿದೆ ಅಂದ್ರೆ ಇವತ್ತು ಒಬ್ಬೊಬ್ರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಸರ್? ಧ್ಯಾನ ಅನ್ನೋದು ಇಂಟರ್ನಲ್ ಕ್ಲೆನ್ಸಿಂಗ್. ಅವ್ರು ಹೇಳ್ದಂಗೆ ಸ್ನಾನ ಅಂದ್ರೆ ಅದೇನಪ್ಪಾ ಅಂದ್ರೆ ಆಂತರಿಕವಾದ ಒಂದು ಸ್ನಾನ. ಬಾಹ್ಯ ಸ್ನಾನಗಳಲ್ಲಿ ನಾವೇನೋ ಮಾಡ್ತೀವಿ, ಏನೇನೋ ಎಷ್ಟೋ ಸೋಪುಗಳು ಯೂಸ್ ಮಾಡ್ತೀವಿ, ಪರ್ಫ್ಯೂಮ್ಸ್ ಯೂಸ್ ಮಾಡ್ತೀವಿ, ಏನೇನೋ ಎಷ್ಟೋ ಮಾಡ್ತೀವಿ. ಆಂತರಿಕವಾಗಿ ನಮ್ ಒಳಗಡೆ ಎಷ್ಟೊಂದು ನಾವು ಕ್ಲೀನ್ ಆಗ್ಬೇಕಾಗಿದೆ ಅನ್ನೋದು ನೋಡ್ಕೋಬೇಕು. ಯಾಕೆಂದ್ರೆ ನಮ್ಮ ಎಚ್ಚರದ ಟೈಮ್ ನಲ್ಲಿ ಪ್ರತಿಯೊಂದು ಕ್ಷಣ ವಿಥೌಟ್ ಎ ಗ್ಯಾಪ್ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಏನೋ ನಡೀತಾನೆ ಇರ್ತದೆ. ದಿನಕ್ಕೆ 60,000 ಯೋಚನೆಗಿಂತ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಗೆ ಉಪಯೋಗ ಆಗೋದು ಒಂದು 5-6 ಇರ್ಬೋದು ಅಷ್ಟೇ, ಒಂದು 10 ಇದ್ರೆ ಇರ್ಬೋದು. ಮಿಕ್ಕಿದ್ದೆಲ್ಲ ಸಿಂಪ್ಲಿ ಬಂದು ತಲೆ ತುಂಬ್ಕೊಂಡು ಹೋಗ್ತಾ ಇರುತ್ತೆ. ಈ ಯೋಚನೆಗಳಲ್ಲಿ ನಮ್ಗೆ ಯಾವ್ದು ನಮ್ಗೆ ಉಪಯೋಗ ಆಗುತ್ತೋ ಅದನ್ನ ತಗೋಬೇಕು ಅಂದ್ರೆ ಅದಕ್ಕೆ ಒಂದು ಪ್ರಾಸೆಸ್ ಮಾಡ್ಬೇಕು.
ಯಾಕಂದ್ರೆ ಉಪಯೋಗ ಆಗತ್ತೆ. ಯೋಚನೆ ಮಾಡೋದು ಮನುಷ್ಯನ ಒಂದು ಒಳ್ಳೆ ಉತ್ತಮವಾದಂತಹ ಒಂದು ಆ, ಹ್ಮ್ ಸ್ಥಿತಿ, ಯಾವ ಪ್ರಾಣಿಗೂ ಇಲ್ದಿರುವಂತಹ ಸ್ಥಿತಿ. ಅಂತಹ ಒಬ್ಬ ಮನುಷ್ಯ ಆ ಯೋಚನೆಯಿಂದಾನೇ ಅವನು ಬಡಿದ್ರೆ, ಅವನು ಅದರಿಂದಾನೇ ಅವನು ಆ ಕಷ್ಟಪಟ್ಕೊಂಡಿದ್ರೆ ಹೆಂಗೆ? ಆ ಯೋಚನೆಗಳೇ ಒಂದು ತೊಂದರೆ ಆಗ್ಬಿಟ್ಟು ಅದರಿಂದಾನೇ ಕಾಯಿಲೆಗಳು ಬಂದ್ರೆ ಅದ್ ಹೆಂಗೆ? ಅದಕ್ಕೆ ಇದೊಂದು ಸ್ನಾನ, ಇದೊಂದು ಸ್ನಾನ. ಇವಾಗ ನಾವು ಕೆಲಸ ಮಾಡ್ಬೇಕು, ಬೆವರ್ಬೇಕು. ಬೆವರಿಂದಾನೇ ನಮ್ಗೆ ಕಾಯಿಲೆ ಬಂದ್ರೆ ಆ ತರ ಆಗ್ಬಾರ್ದಲ್ಲ, ಅದನ್ನ ಕ್ಲೀನ್ ಮಾಡ್ಕೋಬೇಕು. ಅದೇ ತರ ನಮ್ಮ ಮನಸ್ಸಿನಲ್ಲಿ ಬಂದಿರೋ ಈ ಯೋಚನೆಗಳೆಲ್ಲ ಶುದ್ಧಿ ಮಾಡ್ಕೊಳ್ಳುವಂತ ಒಂದು ಕ್ರಿಯೆ. ಇದನ್ನ ಸಾಧಾರಣವಾಗಿ ಧ್ಯಾನ ಅನ್ನೋ ಒಂದು ವರ್ಡ್ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಅದೊಂದೇ ಪದ ಇದೆ, ಮೆಡಿಟೇಷನ್ ಅಂತ. ಅದನ್ನೇ ನಾವು ಧ್ಯಾನ ಅಂತ ಉಪಯೋಗಿಸ್ಬಿಡ್ತಾ ಇರ್ತೀವಿ. ಆದ್ರೆ ನಮ್ಮ ಒಂದು ಯೋಗ ಕ್ರಿಯೆಯಲ್ಲಿ ಧಾರಣ, ಧ್ಯಾನ, ಸಮಾಧಿ ಅಂತ ಮೂರಿದೆ. ಈ ಮೂರು ಕ್ರಿಯೆಗಳು ಮೂರು ಬೇರೆ ಬೇರೆ ತರಹ ಕ್ಲೆನ್ಸಿಂಗ್ ಪ್ರಾಸೆಸಸ್. ಹಾ 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 ಇದು ಎಲ್ಲರೂ ಸಾಮಾನ್ಯವಾಗಿ ನಿಮ್ಮ ಉಸಿರಿನ ಬಗೆಗಿನ ಹತೋಟಿಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಅಂತಾರೆ. ಆ, ಯಾಕೆ? ಅದು ಒಂಥರ ಅದನ್ನ ಧಾರಣ ಅಂತಾರೆ. ಅಂದ್ರೆ ನಮ್ಮ ಮನಸ್ಸಿನ ಯಾವ್ದ್ರ ಮೇಲಾದ್ರೂ ಒಂದ್ರ ಮೇಲೆ ಇಟ್ಕೊಂಡಿರೋದನ್ನ ಧಾರಣ ಅಂತಾರೆ. ಧರಿಸೋದು ಧಾರಣ ಅಂತ. ಅದು ಒಂದು ಕ್ರಿಯೆ. ಹಂಗಲ್ದಿರ ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಚಿತ್ರಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದಿದೆ. ಇವ್ ನೀವು ಒಂದ್ ಒಳ್ಳೆ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ರಿಲ್ಯಾಕ್ಸ್ ಆಗತ್ತೆ. ಆ ರಿಲ್ಯಾಕ್ಸೇಷನ್ಗೆ ಆ ಚಿತ್ರಣ ಅನ್ನೋದು ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ನಮ್ಗೆ ಒಂದು ಕ್ಲಾರಿಟಿ ಕೊಡುತ್ತೆ, ಒಂದು ಉತ್ಸಾಹ ಕೊಡುತ್ತೆ, ನಮ್ಗೆ ಒಂದು ಮೋಟಿವೇಶನ್ ಕೊಡುತ್ತೆ, ಇವೆಲ್ಲ ಕೊಡುತ್ತೆ. ಅಂದ್ರೆ ದೃಶ್ಯೀಕರಣ, ವಿಜುವಲೈಸೇಷನ್ ಇಲ್ಲಿ ಆಡ್ ಆಗತ್ತಾಗರೆ. ಎಕ್ಸಾಕ್ಟ್ಲಿ ರೈಟ್ ಸರ್. ಆ ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಅನ್ನೋದು ಅದು ಧ್ಯಾನ. ನಿಜವಾದ ವರ್ಡ್ ಅಂದ್ರೆ ಧ್ಯಾನಕ್ಕೆ ಅದೇ ಕರೆಕ್ಟ್ ವರ್ಡ್. ನಾವು ಈ ತರ ಇದ್ರ ಮೇಲೆ ಫೋಕಸ್ ಮಾಡಿ, ಒಂದು ಜಪ ಮಾಡಿ, ಒಂದು ಮಂತ್ರ ಇಟ್ಕೊಳ್ಳಿ, ಇಲ್ದರೆ ಒಂದು ಇದು ದೀಪದ ಮೇಲೆ ನೋಡಿ, ಇಲ್ಲ ಕಣ್ಣು ಇಲ್ಲಿ ಇಟ್ಕೊಳ್ಳಿ, ಕೇಂದ್ರೀಕರಿಸಿ ಮೂಗಿನ ಮೇಲೆ, ಈ ತರ ಉಸಿರಿನ ಮೇಲೆ ಇಟ್ಕೊಳ್ಳಿ, ಇವೆಲ್ಲ ಇದೆಯಲ್ಲ, ಈ ಕ್ರಿಯೆಗಳೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಧಾರಣಕ್ಕೆ ಸಂಬಂಧಪಟ್ಟಿರೋ. ಇದಲ್ದಿರೋ ಸಮಾಧಿ ಅನ್ನೋದು ಏನಪ್ಪಾ ಅಂದ್ರೆ ಇವೆಲ್ಲದಕ್ಕೂ ಬೇಕಾಗಿರೋ ಪ್ಲೈನ್ ಬ್ಯಾಕ್ ಗ್ರೌಂಡ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಲ್ಲೊಂದು ಪ್ಲೈನ್ ಬ್ಯಾಕ್ ಗ್ರೌಂಡ್ ಇರ್ಬೇಕಲ್ಲ, ಒಂದು ಸ್ಕ್ರೀನ್ ಇರ್ಬೇಕಲ್ಲ. ಹೌದು. ಈಗ ನಾವ್ ಯಾವಾಗ್ಲೂ ಹೇಳ್ತೀವಿ, ಒಂದು ಫಿಲಮ್ ಯಾವ್ಯಾವ್ದೋ ತರದ್ ತೋರಿಸ್ತಾರೆ, ಆದ್ರೆ ಫಿಲಮ್ ಮುಗಿದ್ಮೇಲೆ ಅದು ವೈಟ್ ಸ್ಕ್ರೀನೇ ಆಗಿರುತ್ತೆ, ಅಥವಾ ಸಿಲ್ವರ್ ಸ್ಕ್ರೀನ್. ಬೇರೆದಿದ್ರೆ ಈ ಸಿನಿಮಾ ಕಾಣಿಸುತ್ತ. ಅಂದ್ರೆ ಅದಕ್ಕೆ ಸಿಲ್ವರ್ ಸ್ಕ್ರೀನ್ ಅಂತಾರೆ. ಆಮೇಲೆ ಈವನ್ ನಾವೊಂದು ವೈಟ್ ಬೋರ್ಡ್ ಅಲ್ಲಿ ಬರಿಬೇಕಾದ್ರೂ ಎಲ್ಲವನ್ನ ಅಳಿಸ್ಬಿಟ್ಟಿರ್ತೀವಿ, ಆಮೇಲೆ ಏನೋ ಒಂದು ಬರಿತೇವೆ. ಅಳಿಸೋ ಪ್ರಕ್ರಿಯೆ ಇದೆಯಲ್ಲ, ಅದು ಸಮಾಧಿ. ಸಮಾಧಿ ಏನಂತಾರೆ ಅಂದ್ರೆ ಎಲ್ಲಾನು ಸಮ ಮಾಡ್ಬಿಡೋದು. ಓ, ಸಮಾಧಿ ಅಂದ್ರೆ ಸಮ ಮಾಡೋದು. ಎಕ್ಸಾಕ್ಟ್ಲಿ, ಸಮಾಧಿ ಅಂತ. ಆದ್ರೆ ನಾವು ಸಮಾಧಿ ಅಂದ್ರೆ ಯಾರನ್ನೋ ಸತ್ ಮೇಲೆ ಹೂಳೋದು ಅಷ್ಟೇ ಅನ್ಕೊಂಡಿದೀವಿ ಸರ್. ಸಮ ಮಾಡೋದು, ಎಲ್ಲರ ಜೊತೆಲೂ ಸಮ ಮಾಡೋದು. ಅಂದ್ರೆ ಭೂಮಿಗೆ ಒಂದ್ಸರಿ ಹೋದ್ಮೇಲೆ ಎಲ್ಲರೂ ಸಮ ಆಗ್ತಾರೆ ಅನ್ನೋದೇ ಮೀನಿಂಗ್ ಇದೆ ಅಲ್ಲಿ. ಸಮಾಧಿ ಅಂತಾರೆ. ಸರ್, ಈ ದೇಹ, ಮನಸ್ಸು ಮತ್ತೆ ಆತ್ಮ, ಇದ್ರ ಮೂರು ಸಮಾಗಮ ಯೋಗ ಅಂತ ಒಂದ್ ಕಡೆ ನೋಡಿದ್ದೆ. ಈ ಆತ್ಮದ ಹೇಗೆ ಕಾರಿಲೇಟ್ ಆಗತ್ತೆ? ಸರ್, ನಾವು ಈ ಮೂರು ಬೇರೆ ಬೇರೆಯಾಗಿ ನೋಡ್ತಾ ಇದೀವಿ, ಅದು ಬಂದಿರೋ ಸಮಸ್ಯೆ ಅಷ್ಟೇ. ಸಮಸ್ಯೆ ಹೆಂಗಂದ್ರೆ, ಹಾ ನಿಮ್ ಕೈಯಲ್ಲಿ ಮಾತಾಡಿ ನೀವ್ ಎಷ್ಟ್ ಚೆನ್ನಾಗಿದ್ದೀರಾ ನೀವು ಅಂದ್ರೆ, ನಾನ್ ನಿಮ್ ದೇಹಕ್ಕೆ ಹೇಳ್ತಾ ಇದೀನಿ ಅನ್ಸಲ್ಲ ನಿಮ್ಗೆ. ನಿಮ್ಗೆ ಏನ್ ಅನ್ಸುತ್ತೆ? ನನ್ಗೆ ಹೇಳ್ತಾ ಇದೀರಾ ಅನ್ಸತ್ತೆ. ಹೌದಾ ಅಲ್ವಾ? ಅದು ನನ್ ಮನಸ್ಸಿಗೆ ಹೇಳ್ತಾ ಇದೀನಿ ಅಂತ ಕೂಡ ಅನ್ಸಲ್ಲ, ನನ್ಗೆ ಹೇಳ್ತಾ ಇದೀನಿ ಅನ್ಸತ್ತೆ. ಒಳ್ಳೆ ಯೋಚನೆ ಸರ್ ಅಂತಂದ್ರೆ ನಿಮ್ ಯೋಚನೆ ಮನಸ್ಸು ಸಂಬಂಧಪಟ್ಟಿದ್ ಅನ್ಸಲ್ಲ, ನನ್ಗೆ ಹೇಳ್ದಂಗ ಅನ್ಸುತ್ತೆ. ಈ ಮೂರು ಆಕ್ಚುಲಿ ಒಂದೇ. ಈ ಮೂರು ಬೇರೆ ಬೇರೆಯಾಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಇವಾಗ ನನ್ ಕೈ ಇದೆ, ಇದು ನನ್ ಕೈಯೇ, ಆದ್ರೆ ಇದು ಒಂಥರ ಕೆಲಸ ಮಾಡೋದು, ಇದೊಂಥರ ಕೆಲಸ ಮಾಡೋದು, ಇದೊಂಥರ, ಇವೆಲ್ಲ ಸೇರಿ ಕೈ ಇದ್ದಂಗೆ. ಹಿಂಗೆ ನಾನು ಅಂದಾಗ ಇದೆಲ್ಲ ಇಂಟಿಗ್ರೇಷನ್ ಅಂದ್ರೆ ಇವೆಲ್ಲ ಸೇರ್ಕೊಂಡಿರೋದು. ಇಂಟಿಗ್ರೇಷನ್ ಅಂದ್ರೆ ಯೋಗ. ಯೋಗ ಅಂದ್ರೆ ಇಂಟಿಗ್ರೇಷನ್. ಈ ಮೂರಿನ ಸಮಾಗಮ ಅಂತ ನೀವು ಹೇಳಿದ್ರ ಅಂದ್ರೆ ಇಂಟಿಗ್ರೇಟ್ ಆಗೋದು. ನಾನು ಅಂದಾಗ ನನ್ನ ಆತ್ಮ. ಆತ್ಮ ಅಂದ್ರೆ ನಾನು ಅಂತ. ಆಕ್ಚುಲಿ ಆತ್ಮ ಅಂದ್ರೆ ಸಂಸ್ಕೃತದಲ್ಲಿ ಅರ್ಥ ಏನು? ನಾನು. ಆತ್ಮ ಅಂದ್ರೆ ಅಹಂ ಅಂದ್ರೆ ಆತ್ಮ ಅಂದ್ರೆ ನಾನು ಅಂತ. ನಾನು ಅನ್ನೋ ಭಾವನೆ, ನನ್ನ ಯೋಚನೆಗಳು ಅನ್ನೋದು, ನನ್ನ ಕ್ರಿಯೆಗಳು, ನನ್ನ ಶರೀರ ಕ್ರಿಯೆಗಳು ಮಾಡೋದು, ಈ ಮೂರುನು ಇಂಟಿಗ್ರೇಟ್ ಆಗೋದು. ಅಂದ್ರೆ ಈ ಮೂರು ಒಂದಾಗೋದು, ಹೊಂದಾಣಿಕೆ ಆಗೋದು, ಇದು ಯೋಗ. ಇದು ಬೇರೆ ಬೇರೆ ಆಗಿದ್ರೆ ಈ ಒಂದಾಗಿದ್ರೆ ಸ್ವಲ್ಪ ನಮ್ ಕಾಯಿಲೆಗಳು ದೂರ ಇರುತ್ತೆ ಅಂತಾರಲ್ಲ. ಕಾಯಿಲೆಗೆ ಯೋಗ ರಾಮಬಾಣ ಅಂತಾರಲ್ಲ, ಯಾಕೆ? ಈಗ ಕಾಯಿಲೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದೆ. ಕಾಯಿಲೆ ಅಂದ್ರೆ ಏನು? ಸಾಧಾರಣವಾಗಿ ನಮ್ ಕಾಯಿಲೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಶರೀರದಲ್ಲಿ ಬರೋ ತನಕ ಗೊತ್ತಾಗೋದಿಲ್ಲ.
ಏನೋ ಇವಾಗ ಮೊನ್ನೆ ನಂಗೇನೋ ಭುಜ ನೋವ್ತಾ ಇದೆ ತುಂಬಾ, ಯಾಕೋ ಈ ನಡುವೆ ತುಂಬಾ ಭುಜ ನೋವ್ತಾ ಇದೆ, ಹ್ಮ್ ಡಾಕ್ಟರ್ ತೋರ್ಸ್ಕೊಬೋಣ. ಇಲ್ಲಾಂದ್ರೆ ನಂಗೆ ಗೊತ್ತಿಲ್ಲ ಅದೊಂದು ಏನೋ ಕಾಯಿಲೆ ಇದೆ ಅಂತ. ಶರೀರದಲ್ಲಿ ಬಂದ್ಮೇಲೆ ಹೋಗಿ ತೋರಿಸ್ಕೊಂಡ್ರು, ಅವ್ರು ಎಕ್ಸ್ರೇ ತೆಗೆದು ಅದ್ ನೋಡಿ ಇದ್ ನೋಡಿ ಏನೋ ಎಲ್ಲ ಹೇಳಿದ್ರು. ಹ್ಮ್ ಸರ್ ಹ್ಮ್ ನೀವು ಹ್ಮ್ ಎಕ್ಸರ್ಸೈಸ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ನೀವು ಹಿಂಗ್ ಮಲ್ಕೊಂತೀರ, ಹಿಂಗ್ ಮಲ್ಕೋಬೇಡಿ, ಹಿಂಗೆಲ್ಲ ತೋರಿಸ್ಕೊಟ್ರು. ಆಯ್ತು. ಆಮೇಲೆ ಯಾಕಾದ್ರೂ ಒಳ್ಳೇದು ಒಂದ್ಸಲ ಶುಗರ್ ಟೆಸ್ಟ್ ಮಾಡೋಣ ಸರ್, ಒಂದ್ ವಯಸ್ಸು ಬಂದಿದೆಯಲ್ಲ, ನೋಡಿದ್ರೆ ಒಳ್ಳೇದು ಏನ ಇರ್ಬೋದು ಅಂದ್ರು. ಸರಿ ಒಳ್ಳೇದು ಅಂತ ರ್ಯಾಂಡಮ್ ಶುಗರ್ ಚೆಕ್ ಮಾಡಿದ್ರೆ ಸ್ವಲ್ಪ ಶುಗರ್ ಇದೆ. ಹ್ಮ್ ನೋಡಿ ಸರ್, ನೀವು ಜೋಪಾನವಾಗಿರ್ಬೇಕು, ಇದು ತಿನ್ಬಾರ್ದು, ಅದ್ ಮಾಡ್ಬಾರ್ದು. ನಾನು ಆಕ್ಚುಲಿ ಅವೆಲ್ಲ ಏನು ತಿನ್ನೋದಿಲ್ಲ. ಆದ್ರೆ ಆ ಒಂದು ದಿವಸ ಮುಂಚೆ ನಾನು ಒಂದ್ ಕಡೆ ಊಟಕ್ಕೆ ಹೋದಾಗ ಅವ್ರು ಹಾಕಿರೋ ಫುಡ್ ನಂಗೆ ಸರಿ ಹೋಗ್ತೀರಾ, ಅಲ್ಲಿರೋ ಬರೀ ಸ್ವೀಟೇ ತಿನ್ಬಿಟ್ಟಿದೆ. ಹ್ಮ್ ಯಾಕಂದ್ರೆ ಏನೋ ತಿನ್ಬೇಕು, ಹೊಟ್ಟೆ ತುಂಬಿಸ್ಕೋಬೇಕು. ಅದು ಈ ಬಾಡಿನಲ್ಲಿ ತೋರಿಸ್ತಾ ಇದೆ ಶುಗರ್, ಅದು ಗೊತ್ತು ನಂಗೆ. ಆದ್ರೆ ಹ್ಮ್ ಅದು ಬರ್ನ್ ಆಗ್ಬಿಡ್ಬೇಕು, ಅದು ಇರಬಾರ್ದು ನನ್ನಲ್ಲಿ. ಅಂದ್ರೆ ಅದ್ರ ತಕ್ಕಂಗೆ ನಾನು ಹ್ಮ್ ಏನೋ ಒಂದು ಚಟುವಟಿಕೆ ಮಾಡಿರ್ಬೇಕಾಯ್ತು, ವ್ಯಾಯಾಮನೋ ಯೋಗನೋ ಏನೋ ಮಾಡಿರ್ಬೇಕು, ಮಾಡಿಲ್ಲ. ಹ್ಮ್ ಪ್ರಯಾಣದಲ್ಲಿ ಬಿಟ್ಟು ನಾನು ಅದೇನು ಹಿಡಿಸ್ಕೊಂಡಿಲ್ಲ. ಅದರಿಂದ ಇದೇನೋ ಭುಜದಲ್ಲಿ ತೋರಿಸ್ತಾ ಇದೆ. ಅವ್ರು ಹೇಳೋದು ಭುಜದಲ್ಲಿ ನೋವು ಬರೋದಕ್ಕೆ ಇದನ್ನ ಏನಂತಾರೆ, ಫ್ರೋಸನ್ ಶೋಲ್ಡರ್ ಅಂತಾರೆ. ಈ ಫ್ರೋಸನ್ ಶೋಲ್ಡರ್ ಆಗೋದಕ್ಕೆ ಕಾರಣ ನಿಮ್ ಹ್ಮ್ ಬಾಡಿನಲ್ಲಿ ಶುಗರ್ ಜಾಸ್ತಿ ಇದೆ. ಹ್ಮ್ ಇದು ಕಾಯಿಲೆ. ಯಾವ ಕಾಯಿಲೆ? ಸಕ್ಕರೆ ಕಾಯಿಲೆ ಅಂತಾರೆ, ಇಲ್ಲ ಇದಂತಾರೆ ಅಲ್ಲ. ಹೌದು, ಇದು ಕಾಯಿಲೆನೇನಾ ಅಂತ ಫಸ್ಟ್ ಕ್ವಶನ್ ಮಾಡ್ಕೊಂಡು, ಹ್ಮ್ ಕಾಯಿಲೆನೇನಾ ಅಂತ ಅವ್ರನ್ನ ಕೇಳಿದೆ. ಇದು ಹಿಂಗೆ ಇರತ್ತಾ ಅಂತ. ಇಲ್ಲ ಸರ್, ಇದು ಹ್ಮ್ ಎಲ್ರಿಗೂ ಜಾಸ್ತಿ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ನೀವು ತಿಂದಾಗ ಒಂದೊಂದ್ಸಲ ಅಜೀರ್ಣ ಆಗುತ್ತೆ, ಅದು ಕಾಯಿಲೆ. ಜಾಸ್ತಿ ತಿಂದ, ಇಲ್ಲ ನೀವು ತಿನ್ಬಾರದು ತಿಂದಾಗ, ಇಲ್ಲ ನಿದ್ದೆ ಇಲ್ಲದೆ ಇವೆಲ್ಲ ಬರ್ತಾ ಇರುತ್ತೆ. ಶಾರೀರಿಕವಾಗಿ ನಮ್ಗೆ ಕಾಣಿಸಿದಾಗ್ಲೇ ನಮ್ಗೆ ಇದು ಗೊತ್ತಾಗ್ತದೆ. ಆದ್ರೆ ಇದನ್ನ ಗಮನಿಸ್ಕೊಂತ ಬಂದೆ, ಹಿಂದಕ್ಕೆ ನೋಡ್ಕೊಂತ ಬಂದೆ. ಏನಂತ ನೋಡ್ಕೊಂಡೆ? ಆ ನಾನು ಏನ್ ಮಾಡ್ದೆ? ಆ ನಾನು ಈ ಸ್ವಲ್ಪ ದಿವಸ ಸರಿಯಾಗಿ ರೆಸ್ಟ್ ತಗೊಂಡಿಲ್ಲ. ಹ್ಮ್ ನಾನು ಒಂದು ಪ್ರಾಜೆಕ್ಟ್ ಮೇಲೆ ತುಂಬಾ ಹೆವಿಯಾಗಿ ಥಿಂಕ್ ಮಾಡಿದ್ದೀನಿ ತುಂಬಾ. ಹ್ಮ್ ಅದನ್ನ ಹ್ಮ್ ಕ್ಲೀನ್ ಮಾಡ್ಕೊಂಡಿಲ್ಲ. ಆಗೋದ್ಮೇಲೆಲ್ಲ ಡಿಲೀಟ್ ಮಾಡ್ಕೊಂಡಿಲ್ಲ. ಹ್ಮ್ ಹಾಗೆ ನಾನು ಸ್ವಲ್ಪ ವಿಷಯಗಳಲ್ಲಿ ನಾನು ಸ್ವಲ್ಪ ಅನ್ನೆಸರಿಯಾಗಿ ಇನ್ವಾಲ್ವ್ ಆದೆ. ಅದು ಬೇಕಾಗಿರ್ಲಿಲ್ಲ. ಇನ್ನೊಬ್ಬರ ಸಮಸ್ಯೆ ನಾನೇನೋ ಬಗೆಹರಿಸ್ಬೇಕು ಅಂತ ಇನ್ವಾಲ್ವ್ ಆದೆ, ಅದು ಬೇಕಾಗಿರ್ಲಿಲ್ಲ. ಈ ಹ್ಮ್ ತರದೆಲ್ಲ ನಾನು ನೋಡ್ಕೊಂತ ಬಂದೆ. ಬಂದಾಗ ನಂಗೆ ಅರ್ಥ ಆಯ್ತು, ಓಹ್, ಹ್ಮ್ ಇದು ನನ್ನ ಶರೀರದಲ್ಲಿ ಕಾಣಿಸೋಕ್ಕಿಂತ ಮುಂಚೆ ನನ್ನ ಮನಸ್ಸಿನಲ್ಲಿ ಅದು ಇದೆ. ಆದ್ರೆ ಅದನ್ನ ನಾನು ಮಾಡ್ಕೊಂಡಿದ್ರೆ ಶರೀರ ತನಕ ಬರ್ತಾ ಇರ್ಲಿಲ್ಲ ಅಲ್ವಾ? ಕರೆಕ್ಟ್. ಸರಿ, ಹೌದು. ಶರೀರದಲ್ಲಿ ಮನಸ್ಸಿನಲ್ಲಿ ಯಾಕೆ ಬಂತು ಅಂತ ನೆಕ್ಸ್ಟ್ ಲೆವೆಲ್ ಹೋದ. ಹ್ಮ್ ಮನಸ್ಸಿಗೆ ಯಾಕೆ ಬರುತ್ತೆ ಈ ಚಿಂತೆ? ಮನಸ್ಸಿಗೆ ಯಾಕೆ ಬರುತ್ತೆ ಈ ಟೆನ್ಷನ್? ಮನಸ್ಸಿಗೆ ಯಾಕೆ ಬರುತ್ತೆ ಈ ತರದ ಏನೋ, ಇದು ಮಾಡ್ಬೇಕು, ಅದ್ ಮಾಡ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು, ಅದ್ ಸೇರ್ಬೇಕು, ನನ್ ಗೋಲ್ಸ್ ಇವಿದೆ, ಇವೆಲ್ಲ ಯಾಕೆ ಬರುತ್ತೆ? ಇದು ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾನು ತಗೊಂಡಿರೋ ಒಂದು ವ್ಯಕ್ತಿತ್ವ. ಹ್ಮ್ ನಾನೊಬ್ಬ ಗುರು, ನಾನೊಬ್ಬ ಗಂಡ, ನಾನೊಬ್ಬ ಮಗ, ನಾನೊಬ್ಬ ತಂದೆ, ನಾನೊಬ್ಬ ಆಫೀಸರ್, ಅಂದ್ರೆ ನಾನೊಬ್ಬ ಇವೆಲ್ಲ ಪಾತ್ರಗಳು, ರೋಲ್ಸ್. ನಾನು ಅಂದ್ರೆ ಇದು ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಹ್ಮ್ ಏನಲ್ಲ, ನಾನೊಂದು ಪಾತ್ರ ತಗೊಂಡಿದ್ದೀನಿ, ನೀವು ಹೇಳಿದ್ ಕರೆಕ್ಟ್, ಅದು ಪಾತ್ರನೇ. ಆದ್ರೆ ಪಾತ್ರ ಮಾಡ್ತಾ ಇದೀನಿ ಅನ್ನಿಸ್ತಾ ಇಲ್ಲ, ನಾನೇ ಮಾಡ್ತಾ ಇದೀನಿ ಅನ್ನಿಸ್ತಾ. ಎಸ್. ಯಾಕೆ ಓನ್ಲಿ ನಾವು ಸ್ಟೇಜ್ ಮೇಲೆ ನಾಟಕ ಮಾಡಿದ್ರೆ ಮಾತ್ರ ಅದ್ ನಾಟಕ ಅನ್ಕೊಂಡಿದೀವಿ. ಇವಾಗ ಅದೇ ಸುಮಾರು ಜನ ಜೀವನದಲ್ಲೂ ನಾಟಕ ಮಾಡ್ತಾ ಇದ್ದಾರೆ. ಇವಾಗ ಅದೇ ನಾಟಕ ಆಡ್ದವನು, ಭೀಮನ್ ಪಾತ್ರ ಹಾಕಿದವನು, ಮನೆಗೂ ಗದೆ ಹಿಡ್ಕೊಂಡ್ ಬಂದು ಹೆಂಡತಿ ಕೈಲಿ ದ್ರೌಪದಿ ಅಂತ ಮಾತಾಡಿದ್ರೆ ಏನಂತಾರೆ? ಅಂತಾರ ಇಲ್ವಾ? ಸೊ ಆ ಕೆಲಸ ನಾವು ಮಾಡ್ತಾ ಇಲ್ವಾ? ಹುಚ್ಚರೆ ತಾನೆ ನಾವು. ಅದೊಂದು ಪಾತ್ರ, ಅದು ನಾವ್ ಮಾಡ್ದೆ, ಆಯ್ತು, ಮುಗೀತು ಅಂತ ಇಲ್ದಿರಾ ಅದನ್ನ ಹಿಡ್ಕೊಂಡಿದೀನಿ. ಸೊ ಈ ಪಾತ್ರಗಳನ್ನ ಬಿಡೋ ತನಕ ನನ್ಗೆ ಈ ಜಂಜಾಟ ಬಿಡೋದಿಲ್ಲ. ಸೊ ಹ್ಮ್ ಇದು ಬರೀ ಪಾತ್ರ ಮಾತ್ರನೇ ಅಂತ ತಿಳ್ಕೋಬೇಕು. ನಾನು ಇಂದ, ಹ್ಮ್ ನನ್ನ ಯೋಚನೆಯಿಂದ ನನ್ನ ಶರೀರದಲ್ಲಿ ಅದು ಪರಿಣಾಮ ಕಾಣಿಸಿದಾಗ ನಾನು ಕಾಯಿಲೆ ಅಂತ ನೋಡ್ತಾ ಇದ್ದೀನಿ. ಹಾ ಕಾಯಿಲೆ ಆಯ್ತು. ಇದು ನಾನು ಒಂದು ಐಡೆಂಟಿಫೈ ಮಾಡಿದ್ದೆ. ಏನಂದ್ರೆ, ನಾನು ಹಿಂದೆ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ದೂರದರ್ಶನದಲ್ಲಿ ಇದ್ದೀನಿ ಅಂದ್ಬಿಟ್ಟು ರಿಟೈರ್ಮೆಂಟ್ ಡೇ ದಿನ ಯಾರೇ ರಿಟೈರ್ ಆದರೂ ನನ್ನ ಕೈಲಿ ಕಾರ್ಯಕ್ರಮ ನಿರೂಪಣೆ ಮಾಡಿಸೋರು. ಹ್ಮ್. ನಾನಲ್ಲಿ ಸೀನಿಯರ್ ಆಫೀಸರ್ಸು ನೋಡೋರೆ, ಜೂನಿಯರು ಎಲ್ಲರನ್ನೂ ನೋಡ್ತಾ ಬರ್ತಾ ಇದ್ದೆ. ಅವರಲ್ಲಿ ಈಗ ಅಧಿಕಾರ ಇಷ್ಟು ದಿನ ಚಲಾಯಿಸ್ಬಿಟ್ಟಿದ್ದಾರೆ, ನಾಳೆಯಿಂದ ಏನು ಅನ್ನೋದು ಅವ್ರ ಮುಖದಲ್ಲೇ ಕಾಣಿಸ್ತಾ ಇರೋದು ನನಗೆ. ಅದು ಎಷ್ಟೊಂದು ಜನಕ್ಕೆ ಅಧಿಕಾರ ಚಲಾಯಿಸಿದವ್ರಿಗೆ ಮರುದಿನ ಫೇಸ್ ಮಾಡೋದಿದೆಯಲ್ಲ, ನನಗಂತೂ ಅದು ದೊಡ್ಡ ಸಮಸ್ಯೆ. ಅವರು ಒಂಥರ, ಎಷ್ಟೋ ಜನ ಏನು ಗೊತ್ತಾ ಸರ್, ಅವರು ಲೈಫಿಂದನೇ ರಿಟೈರ್ ಆದ ಥರ ಬಿಹೇವ್ ಮಾಡೋದು ನೋಡ್ಬಿಟ್ಟೆ ನಾನು. ಈ ಸನ್ನಿವೇಶ ನೆನಪಾಯಿತು ನನಗೆ. ಅಂದರೆ ಬೇರೆಯವ್ರಿಗೆ ಏನು ಹೇಳಕ್ ಕೊಟ್ಟಿದ್ದೀನಿ ನಾನು ಅಂದರೆ, ದಟ್ಸ್ ನಾಟ್ ಎ ರಿಟೈರ್ಮೆಂಟ್ ಫ್ರಮ್ ದ ಲೈಫ್, ಇಟ್ ಈಸ್ ಜಸ್ಟ್ ಎ ರಿಟೈರ್ಮೆಂಟ್ ಫ್ರಮ್ ದ ವರ್ಕ್. ಆ ಬೇರೆ ಬೇರೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಇಲ್ಲೊಂದೆರಡು ಮಾತು ಹೇಳಬೇಕು ಅನ್ನಿಸ್ತು ಸರ್ ನನಗೆ. ಇಂಪಾರ್ಟೆಂಟ್ ಮೆಸೇಜ್ ಇದು, ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ಎವ್ರಿಬಡಿ. ನಮ್ಗೆ ಪ್ರತಿಯೊಂದು ಕ್ಷಣ, ಈ ಕ್ಷಣದ ನೆಕ್ಸ್ಟ್ ಮೂಮೆಂಟ್ ಹೋಗ್ತಾ ಇದೀವಿ ಅಂದ್ರೆ ಅದ್ ಮುಗೀತು.
ಅದನ್ನ ನಾವು ತಿಳ್ಕೊಳ್ತೀರಾ, ಅದನ್ನ ಹಿಡ್ಕೊಂಡು ಬರ್ಬೇಕು, ಆ ಹಿಸ್ಟ್ರಿನ ಕಳೆದಿದ್ದನ್ನ ನಾನು ಇನ್ನೂ ಹೊರಬೇಕು, ಅದ್ ನಂದೇ ಅನ್ಕೊಂಡು ಹೊರತಾನೇ ಇದೀವಲ್ಲ, ಇದು ಪ್ರಾಬ್ಲಮ್. ಇದು ಗೊತ್ತಾಗಿದೆ, ನಾನು ಹೇಳ್ತಾ ಇದೀನಿ ನಿಮ್ಗೆ ಜಯಪ್ರಕಾಶ್ ಅವರೇ. ಇದು ತಿಳ್ಕೊಂಡ ಕ್ಷಣನೇ ನನ್ನ ಕೈ ರಿಲೀಸ್ ಆಗೋಯ್ತು. ಐ ವಾಸ್ ಸರ್ಪ್ರೈಸ್ಡ್, ಏನಾಯ್ತು ನನ್ನ ಕೈಗೆ ಅಂತ. ವಾವ್, ಐ ಕ್ಯಾನ್ ಲಿಫ್ಟ್ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಅಷ್ಟಕ್ಕೆ ಮುಂಚೆ ಹಿಂಗ ಅನ್ನಿ ಅಂದ್ರೆ ಅಂತ ಹಿಂಗ ಅಂತ ಇದ್ದೆ ನೋವಿಗೆ. ಡಾಕ್ಟರ್ ನೋಡಿ ನಿಮ್ಗೆ ಇಲ್ಲಿ ಹಿಡ್ಕೊಂಡಿದೆ ಅಂತ, ನೋಡಿ ಇಲ್ಲಿ ಇದೆ ಅಂತ ಎಕ್ಸ್ರೇ ನಲ್ಲಿ ತೋರಿಸಿ ಎಲ್ಲ ಆಗಿತ್ತು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಡಾಕ್ಟರ್ ಹತ್ರಕ್ಕೆ ಹೋಗಿ ಅದೆಲ್ಲ ಟೆಸ್ಟ್ ಮಾಡಿ, ಏನ್ ಸರ್ ಎಲ್ಲ ಪರ್ಫೆಕ್ಟ್ಲಿ ನಾರ್ಮಲ್ ಆಗಿದೆ, ನಿಮ್ ಶುಗರ್ ನಾರ್ಮಲ್ ಆಗಿದೆ, BP ನಾರ್ಮಲ್ ಆಗಿದೆ. ಸರ್ ಅಲ್ಲಲ್ಲ, ನಾವು ಅಲ್ಲಿ ಹುಡುಕ್ತಾ ಇದೀವಿ, ನಾನು ಇನ್ನೆಲ್ಲ ಸಿಕ್ತು ನಂಗೆ. ಐ ಫೌಂಡ್ ಮೈ ಸೊಲ್ಯೂಷನ್ ಹಿಯರ್ ಅಂತ. ನೋಡಿ, ನಿಮ್ಮ ಮಾತು ಹೇಳಿದಾಗ ನಂಗೆ ಇನ್ನೊಂದು ಥಾಟ್ ಬಂತು. ಏನು ಅಂದ್ರೆ, ನಾವು ಟೆಕ್ನಿಕಲ್ ಆಗಿ ಹೇಳ್ಬಿಡ್ತೀವಿ ಸ್ಟ್ರೆಸ್ ಅನ್ನೋದೊಂದು ಪದ. ಆ ಒತ್ತಡ ಅನ್ನೋದನ್ನ, ಈ ಸ್ಟ್ರೆಸ್ ಮಾಡಬೇಡಿ ಅಂತ ಹೇಳಕ್ ಶುರು ಮಾಡಿ ನಾನು. ಅದಕ್ಕೆ ಜೀವನದಲ್ಲಿ ಉತ್ಸಾಹ ತುಂಬ್ಕೊಳ್ಳಿ. ಸ್ಟ್ರೆಸ್ ಅಂತ ಯಾಕೆ, ಈಸಿಯಾಗಿ ತಗೊಂಬಿಡಿ ಬರೋದನ್ನೆಲ್ಲ. ಟೇಕ್ ಇಟ್ ಈಸಿ ಪಾಲಿಸಿ ಇಲ್ವೇ ಇಲ್ಲ. ನಮ್ದೇನೋ ಆಗೋಯ್ತು, ಯಾವುದೋ ಒಂದು ಸಣ್ಣ ಸಮಸ್ಯೆ ಬಂತು ಅಂದ್ರೆ ಅದು ನಮಗೆ ಬಂತು, ಆಕಾಶನೇ ತಲೆ ಮೇಲೆ ಬಿದ್ದಂಗಿರ್ತಾರೆ ಸರ್. ಅಲ್ವಾ? ಅಂದ್ರೆ ನಾವು ಒತ್ತಡನ ದೂರ ಮಾಡ್ಕೊಳ್ಳೋದು ಮಾನಸಿಕವಾಗಿ ಸಾಧ್ಯ, ಅದು ನಮಗೆ ದೈಹಿಕವಾಗೂ ಸಹಾಯ ಆಗುತ್ತೆ ಅಂತ ನಿಮ್ಮ ಒಂದು ಉದಾಹರಣೆಯಿಂದ ಅರ್ಥ ಆಗೋಯ್ತು ಸರ್ ನಂಗೆ. ಯಾಕಂದ್ರೆ ಸಾಧಾರಣವಾಗಿ ಅಂದ್ರೆ ಇದು ನೀವು ಮಾಡ್ತಾ ಇರೋ ಒಂದು ಕೆಲಸ, ಅದಕ್ಕೆ ಹೇಳ್ತಾ ಇದೀನಿ, ಯಾಕೆ ಉತ್ಸಾಹದಿಂದ ಹೇಳ್ತಾ ಇದ್ದೀನಿ. ಯಾರಾದ್ರೂ ಹುಷಾರಿಲ್ದೇ ಇದ್ರೆ, ಯಾರಿಗಾದ್ರೂ ಕಾಯಿಲೆ ಇದ್ರೆ, ನಾವು ಹೋಗಿ ಅವ್ರಿಗೆ ತುಂಬಾ ಪಿಟಿ ತೋರಿಸ್ತೀವಿ. ಅಯ್ಯೋ ಹುಷಾರಿಲ್ವಾ, ಅಯ್ಯೋ ಇಷ್ಟಾಯ್ತು, ಹಿಂಗ. ಅವರು ಮತ್ತೆ ಕತೆ ಹೇಳ್ತಾರೆ, ನಾವು ಕೇಳ್ತೀವಿ, ನಮ್ ಕತೆಗಳೆಲ್ಲ ಹೇಳ್ತೀವಿ, ನಮ್ಗಿರೋ ಪ್ರಾಬ್ಲಮ್ಸ್ ಎಲ್ಲ. ಇದು ಯಾವುದು ಸೊಲ್ಯೂಷನ್ ಅಲ್ಲ. ಅವ್ರು ಇನ್ನೊಂದಿಷ್ಟು ಪಾಪ ಕಾಯಿಲೆಗೆ ಅದು ಕಾರಣ ಆಗತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಆಡ್ತಾ ರೋಗ, ನರಳ್ತಾ ರೋಗ, ಅವರು ಪರ್ಮನೆಂಟ್ ರೋಗಿಗಳೇ ಆಗ್ಬಿಡ್ತಾರೆ. ನಾವೇನ್ ಕೊಡ್ಬೇಕು ಅವ್ರಿಗೆ ಅಂತ, ಯಾರಿಗಾದ್ರೂ ಹುಷಾರಿಲ್ದೇ ಇದ್ರೆ ನಾವೇನ್ ಕೊಡ್ಬೇಕು? ಉತ್ಸಾಹ ಕೊಡ್ಬೇಕು ಅವ್ರಿಗೆ. ಉತ್ಸಾಹ ಕೊಟ್ಟು ಅವ್ರು ಮೋಟಿವೇಟ್ ಮಾಡೋದಿದೆಯಲ್ಲ, ದಟ್ ಈಸ್ ದ ರಿಯಲ್ ಮೆಡಿಸಿನ್. ಆ ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಅವ್ರು ತಗೊಳ್ಳೋ ಪಾತ್ರದಿಂದ ಬರುತ್ತೆ. ಅವ್ರು ಯಾವ್ದೋ ಪಾತ್ರ ಹಿಡ್ಕೊಂಡಿದ್ದಾರೆ, ಅದೆಲ್ಲ ಬೇರೆ ಪಾತ್ರ ಇದೆ ನೀವು ಮಾಡೋದಕ್ಕೆ, ಸಿಕ್ಕಾಪಟ್ಟೆ ಇದೆ ಪ್ರಪಂಚದಲ್ಲಿ, ನೀವು ಎಷ್ಟೋ ಮಾಡ್ಬೋದು ನೋಡಿ ಅಂದಾಗ, ದೆನ್ ದೇರ್ ಡೋರ್ಸ್ ಓಪನ್. ಏನೋ ನೀವು ಏನಾದ್ರೆ ಮಾಡ್ತಾ ಇದ್ರು. ನನ್ನ ಹತ್ರ ತುಂಬಾ ಜನ ಈ ತರ ರಿಟೈರ್ಡ್ ಪೀಪಲ್ ಬಂದಾಗ, ಐ ಆಸ್ಕ್ ದೆಮ್, ಸೊ ವಾಟ್ ನೆಕ್ಸ್ಟ್ ಅಂತ. ವಾಟ್ ನೆಕ್ಸ್ಟ್ ಸರ್, ನಮ್ದು ಏನ್ ನೆಕ್ಸ್ಟ್? ಅದೇ ಸರ್, ರಿಟೈರ್ಮೆಂಟ್ ಎಲ್ಲ ಬರ್ಬೇಕು, ಸ್ವಲ್ಪ ಅದಕ್ಕೋಸ್ಕರ ಒದ್ದಾಡ್ತಾ ಇದೀನಿ ಅಂತ. ಸರ್ ಅದ್ ಹೆಂಗೂ ಬರುತ್ತೆ, ಯೋಚನೆ ಮಾಡ್ಬೇಡಿ. ಅದು ರಿಟೈರ್ಮೆಂಟ್ ಅಲ್ಲ, ನೀವು ಕೆಲಸ ಮಾಡಿದ್ದು ಬರುತ್ತೆ. ಇವಾಗ ನೀವು ಮಾಡ್ಬೇಕಾಗಿರೋದು ಏನೋ ಮಾಡಿದ್ರೆ ಅದ್ರದ್ದು ನೆಕ್ಸ್ಟ್ ಬರುತ್ತೆ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಹೇಳಿ ಅಂತ. ನೆಕ್ಸ್ಟ್ ಏನ್ ಮಾಡೋಣ ಹೇಳಿ ಅನ್ನೋದು ಅವ್ರಿಗೆ ಒಂದು ಫ್ಯೂಚರ್ ಬಗ್ಗೆ ಒಂದು ವಿಷನ್ ಕೊಡುತ್ತೆ. ತುಂಬಾ ಇಂಪಾರ್ಟೆಂಟ್. ನೀವು ಅದ್ ಮಾಡ್ತಾ ಇದ್ದೀರಾ? ಎಸ್ ಸರ್. ಸರ್, ನನಗೆ ಈ ಓಂ ಅನ್ನೋ ಪದ, ಓಂಕಾರ, ಧ್ಯಾನಕ್ಕೂ ತುಂಬಾ ಸಂಬಂಧ ಇದೆ ಅಂತಾರೆ. ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ತುಂಬಾ ಇಂಪಾರ್ಟೆಂಟ್ ಇದು. ನಾವು ಯೋಗ ಸ್ಟಾರ್ಟ್ ಮಾಡೋದೇ ಓಂಕಾರದಿಂದ ಶುರು ಮಾಡ್ತೀವಿ. ಯಾಕೆ ಓಂಕಾರ ಅನ್ನೋದ್ರಲ್ಲಿ, ಇಟ್ ಹಸ್ ಗಾಟ್ ಸಮ್ ಕನೆಕ್ಷನ್ ವಿತ್ ಅವರ್ ನರ್ವಸ್ ಸಿಸ್ಟಮ್. ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ಪ್ರಾಣಿ ಮಾಡಿದ್ರೆ ಬೇಸಿಕ್ ಸೌಂಡ್ ಓಂಕಾರ. ಬಾಯಿಂದ ಮಾಡೋ ಬೇಸಿಕ್ ಸೌಂಡ್ ಓಂಕಾರ. ಹೆಂಗೆ ಅಂತ, ಓಂಕಾರದಲ್ಲಿ 3 ಅಕ್ಷರ ಇದೆ. ಏನೇನ್ 3 ಶಬ್ದ? ಏನೊಂದು ಆ ಅನ್ನೋ ಶಬ್ದ, ಎರಡನೇ ಶಬ್ದ ಉ ಅನ್ನೋ ಶಬ್ದ, ಮೂರನೇ ಶಬ್ದ ಅನ್ನೋ ಶಬ್ದ. ಈ 3 ಸೇರಿದ್ರೆ ಆ, ಉ, 3 ಸೇರಿದ್ರೆ ಓ ಆಗುತ್ತೆ. ಆ ಪ್ಲಸ್ ಓ ನಮ್ಗೆ ಗುಣಸಂಧಿ ಅಂತ. ಹಾಗೆ ಹೂ ಸೇರಿದ್ರೆ ಓ ಆಗತ್ತೆ. ಹೌದಾ? ಸೊ ಹಾಗೆ ಹೂ ಸೇರಿದ್ರೆ ಓ. ಅದಕ್ಕೆ ನಾವು ಎರಡನ್ನೂ ಸೇರಿ ಓ ಅಂತ ಕ್ಲೋಸ್ ಮಾಡ್ತೀವಿ. ಆಯ್ತು ಮಾಡಿದ್ರೆ ಬರೋ ಶಬ್ದ ಆನೆ. ಏನು ಮ್ಯಾನಿಪ್ಯುಲೇಷನ್ ಮಾಡ್ದೀರಾ, ಸುಮ್ನೆ ಬಾಯಿ ತೆಗೆದು ಆಕಳಿಕೆ ಅಂದ್ರೆ ಆನೆ ಬರುತ್ತೆ. ಅದಕ್ಕೆ ಅದು ಪ್ರಥಮ ಇದು ಏನು ಅಕ್ಷರ ಅದು. ಹಂಗೆ ಬಾಯಿ ಮುಚ್ಕೊಳ್ಳೋವಾಗ ಬರೋ ಶಬ್ದ ಉ, ಆ ಬರುತ್ತೆ. ಮುಚ್ಕೊಂಡ್ ಬಿಟ್ಟ ಮೇಲೆ ಮಾಡೋ ಶಬ್ದ ಇದು ಫಂಡಮೆಂಟಲ್ ಸೌಂಡ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಫಂಡಮೆಂಟಲ್ ಸೌಂಡ್. ಈ ಸೌಂಡ್ ನಿಂದಾನೆ, ಅಂದ್ರೆ ಯಾಕೆ ಫಂಡಮೆಂಟಲ್ಸ್ ಹೋದ್ರೇನೆ ನಮ್ಗೆ ಪೂರ್ಣವಾಗಿ ಎಲ್ಲ ಸಿಗೋದು. ನಾವು ಮೇಲ್ಮೇಲೆ ಏನ್ ಮೇಕಪ್ ಮಾಡ್ಕೊಂಡ್ರು ಆಗಲ್ಲ. ನಾವು ಒಳಗಡೆಯಿಂದ ಕ್ಲೀನ್ ಆದ್ರೇನೆ ನಮ್ಮ ಮುಖದಲ್ಲಿ ಪ್ರಕಾಶ ಬರೋದು. ಸೊ ಅದ್ ಬರ್ಬೇಕು ಅಂದ್ರೆ ಈ ಓಂಕಾರ ಅನ್ನೋದು ಆ ಪ್ರಕಾಶವನ್ನ ಬೆಳಗಿಸುತ್ತೆ.
ಯಾವಾಗಾದ್ರೆ ನಾವು ಆ ಉಮ್ ಅಂತ 3 ಶಬ್ದ ಮಾಡ್ತೀವೋ ನಮ್ ಲಂಗ್ಸ್ ನಲ್ಲಿ ಲೋಯರ್ ಮಿಡಲ್ ಅಪ್ಪರ್ ಅಂತ 3 ಲೋಬ್ಸ್ ಇದೆ. ಆ 3 ಲೋಬ್ಸ್ ಆಕ್ಟಿವೇಟ್ ಆಗುತ್ತೆ. ಬರೀ ಆ ಅಂತ ಕಂಟಿನ್ಯೂಸ್ ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಮ್ ಗಮನಿಸ್ತೀರಾ, ನೀವು ಹೊಟ್ಟೆ ಒಳಕ್ ಹೋಗುತ್ತೆ. ಅಂದ್ರೆ ಲೋಯರ್ ಲೋಬ್ ಆಕ್ಟಿವೇಟ್ ಆಗುತ್ತೆ. ನೀವು ಅಂತ ಕಂಟಿನ್ಯೂಸ್ ಆಗಿ ಶಬ್ದ ಮಾಡಿ ನಿಮ್ ಇದು ಚೆಸ್ಟ್ ಕಾಂಟ್ರಾಕ್ಟ್ ಆಗುತ್ತೆ. ಅಂತ ಮಾಡಿ ಈ ಪೋರ್ಷನ್ ಎಲ್ಲಾನು ವೈಬ್ರೇಟ್ ಆಗುತ್ತೆ. ಅಂದ್ರೆ ಇಲ್ಲಿ ನಿಮ್ಗೆ ಕಾಂಟ್ರಾಕ್ಷನ್. ಈ ತರ ನಮ್ 3 ಲೋಬ್ಸ್ ನ ಆಕ್ಟಿವೇಟ್ ಮಾಡೋ ಫಸ್ಟ್ ಪ್ರಾಣಾಯಾಮ ಏನು ಅಂದ್ರೆ ಓಂಕಾರ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನನಗೆ ಒಂದು ಕುತೂಹಲ ಇದೆ ನಿಮ್ಮ ಹತ್ರ. ಹೇಳಿ ಹೇಳಿ ಹೇಳಿ. ಯಾಕಂದ್ರೆ ಈ ಓಂಕಾರ ಹೇಳುವಾಗ ಒಂದು ಫೈನಲ್ ಪಾಯಿಂಟ್ ಹೇಳ್ದೆ ಇದ್ರೆ ಅದು ಇನ್ಕಂಪ್ಲೀಟ್. ಹೇಳ್ಬಿಡಿ ಹೇಳ್ಬಿಡಿ. ಓಂಕಾರ 3 ಅಲ್ಲ, ಓಂಕಾರ 3.5 ಮಾತ್ರ ಅಂತ. ಮಾತ್ರ ಅಂದ್ರೆ ನಾವು ನಾರ್ಮಲ್ ಆಗಿ ಇದ್ರಲ್ಲಿ ಮ್ಯೂಸಿಕ್ ನಲ್ಲಿ ತಾಳ ಅಂತೀವಿ ನೋಡಿ, ಆತರ 1 2 3 ಅಂತ ಹಾಕ್ತೀವಲ್ಲ, ಆ ತರ ಓಂಕಾರದಲ್ಲಿ 3 ಇಲ್ಲ 3.5 ಇದೆ ಅಂತ ಹೇಳ್ತಾರೆ. 3.5 ಅಂದ್ರೆ ಇನ್ನು ಅರ್ಧ ಮಾತ್ರ ಏನು ಅಂತ. ಓಕೆ ಓಕೆ. ಅನ್ನೋದೊಂದು 3 ಆದ್ರೆ ಅರ್ಧ ಮಾತ್ರ ಏನು ಅಂದ್ರೆ, ಆ ಅರ್ಧ ಮಾತ್ರ ಏನು ಅಂದ್ರೆ ಸೈಲೆನ್ಸ್. ಓಂಕಾರ ಆದ್ಮೇಲೆ ಸ್ವಲ್ಪ ಹೊತ್ತು ಅರ್ಧ ಮಾತ್ರದಷ್ಟು ಸೈಲೆಂಟ್ ಆಗಿರ್ಬೇಕು. ಅವಾಗ ಈ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ನಾವು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳೋದು ಇದಕ್ಕೆ. ಅದು ಅರ್ಧ ಮಾತ್ರ ಇರ್ಬೋದು, ಆದ್ರೆ ಬದುಕನ್ನೇ ಬದಲಿಸುತ್ತೆ ಸರ್ ಈ ಮೌನ ಅನ್ನುವಂಥದ್ದು. ಮೌನ ಇನ್ಫ್ಯಾಕ್ಟ್ ಮಾತಿಗಿಂತ ಶ್ರೇಷ್ಠ ಅನ್ನೋದಕ್ಕೇನೆ ಬಂಗಾರಕ್ಕೆ ನಮ್ಮ ಹಿರಿಯರು ಹೋಲಿಸಿರೋದು ಗಾದೆಯ ಮೂಲಕ. ಈ ವಿಷಯನೂ ನನಗೆ ಗೊತ್ತಿರಲಿಲ್ಲ. ಇನ್ನೊಂದು, ಇತ್ತೀಚೆಗೆ ನಾನು ಹಿಪ್ನೋಸಿಸ್ ಮಾಡೋರೆಲ್ಲ ಈ ಧ್ಯಾನ ಉಸಿರನ್ನ ಇಟ್ಕೊಂಡು ಹಿಪ್ನೋಸಿಸ್ ಎಫೆಕ್ಟ್ ತರ್ತಾರೆ ಅಂತಾರೆ. ಧ್ಯಾನಕ್ಕೂ ಹಿಪ್ನೋಸಿಸ್ಗೂ ಸಂಬಂಧ ಇದೆಯಾ? ಆಕ್ಚುಲಿ ಸಂಬಂಧ ಅಂದ್ರೆ ಆಂಟಿ ಹಿಪ್ನೋಸಿಸ್ ಇಸ್ ಧ್ಯಾನ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಧ್ಯಾನದ ವಿರುದ್ಧ ಅದು. ಹಂಗಲ್ಲ, ನಾವೆಲ್ಲ ಒಂದು ಹಿಪ್ನಾಟಿಕ್ ಲೆವೆಲ್ ನಲ್ಲಿ ಜೀವನ ಮಾಡ್ತಾ ಇದೀವಿ. ನಾನು ಇದೇ ಅನ್ಕೊಂಡು ಅದೇ ಅನ್ಕೊಂಡು ನಾನು ಹಿಂಗ್ ಅನ್ಕೊಂಡು ಹಂಗ ಅನ್ಕೊಂಡು ಭ್ರಮೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಹಿಪ್ನಾಸಿಸ್ ಅಂದ್ರೆ ನಾವಿಲ್ಲದನ್ನ ಇದೆ ಅಂತ ಭ್ರಮೆಯಲ್ಲಿ ಇದ್ಕೊಂಡು ಜೀವನ ಮಾಡೋದು. ಅಂಥಾದ್ರಿಂದ ನಮ್ಮನ್ನ ಹೊರಗೆ ತರೋದು ಯಾವುದು ಅಂದ್ರೆ ಧ್ಯಾನ. ನೀನ್ ಅಲ್ಲ, ನೀನ್ ಇದು ನೀನು ಅಂತ ತಿಳಿಸ್ಕೊಡೋದು ಧ್ಯಾನ. ಆಕ್ಚುಲಿ ಧ್ಯಾನದ ಪ್ರಕ್ರಿಯೆಯಿಂದ ಹಿಪ್ನಾಸಿಸ್ ಮಾಡ್ತಾರೆ ಅಂದ್ರೆ ದೇ ಮೇ ಯೂಸ್ ಸಮ್ ಟೆಕ್ನಿಕ್ಸ್ ಟು ಕ್ರಿಯೇಟ್ ಸಮ್ ಎಮೋಷನ್ಸ್. ಎಮೋಷನ್ಸ್ ನ ತಿಳ್ಕೊಳ್ಳುವಂತ ಜ್ಞಾನ ಧ್ಯಾನ. ಅಂದ್ರೆ ಅದನ್ನ ನಾವು ವಶೀಕರಣ ಅಂತಾನು ಕರೀತಾರಲ್ಲ, ಆ ವಶೀಕರಣದ ಪ್ರಕ್ರಿಯೆ ಅದು ಸಕಾರಾತ್ಮಕನ ನಕಾರಾತ್ಮಕನ ನನಗೆ ಗೊಂದಲ ಇದೆ ಸರ್. ಅದನ್ನ ಯಾವುದೇ ಆಗ್ಲಿ ಪ್ರಪಂಚದಲ್ಲಿ ನಾವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕತ್ತಿ ಇದೆ, ಕತ್ತಿನ ಕೆಟ್ಟದ ಒಳ್ಳೇದಂದ್ರೆ ಹಂಗಲ್ಲ, ನಾವು ಉಪಯೋಗಿಸೋದ್ರ ಮೇಲೆ. ಉದಾಹರಣೆಗೆ ನೀವು ಎಷ್ಟೋ ವಶೀಕರಣ ಮಾಡ್ತೀರಾ, ನೀವು ಹೆಂಗೆ, ನೀನು ತುಂಬಾ ಶಕ್ತಿಶಾಲಿ, ನೀನ್ ತುಂಬಾ ದೊಡ್ಡ ಜ್ಞಾನಿ, ನಿನ್ನಲ್ಲಿ ಬೇಕಾದಷ್ಟು ಮಾಡೋಷ್ಟಿದೆ ಅಂತ ಹೇಳಿದಾಗ ಅವನಲ್ಲಿ ಒಂದು ವಶೀಕರಣ ಆಗತ್ತೆ. ನಾನು ಮಾಡಬಲ್ಲೆ ಅಂತ. ಅದು ಪಾಸಿಟಿವ್. ದಟ್ ಇಸ್ ಆಲ್ಸೋ ಹಿಪ್ನಾಸಿಕ್ ಪ್ರಾಸೆಸ್. ನೀನ್ ಕೆಲ್ಸಕ್ಕೆ ಬಾರ್ದವನು, ನಿನ್ ಕೈಲೇ ಆಗಲ್ಲ, ನೀನ್ ಏನ್ ಮಾಡಿದ್ರು ಎಲ್ಲ ಎಡವಟ್ ಮಾಡ್ತೀಯ, ನೀನ್ ಎಲ್ಲ ಹಾಳಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ವಶೀಕರಣ ಆದವನು ಅವ್ನು ಹಂಗೆ ಮಾಡ್ತಾನೆ. ಹೌದು. ಏನು, ವಾಟ್ ಸಜೆಷನ್ಸ್ ಯು ಗಿವ್ ಅಂತ. ಪ್ರಾಸೆಸ್ ಇಸ್ ಸೇಮ್. ಸರ್, ತಾವು ವೃತ್ತಿಯಲ್ಲಿ ವಕೀಲರಾಗಿದ್ದವರು, ಆದರೆ ಬದುಕಿನ ಒಂದು ಭಾಗವಾಗಿ ಈ ಯೋಗ, ಧ್ಯಾನ, ಆಧ್ಯಾತ್ಮ ಇಂಥ ವಿಚಾರಗಳ ಕಡೆಗೆ ಸುಮಾರು ಎಷ್ಟು ವರ್ಷ ಆಯ್ತು ಸರ್? ಸುಮಾರು 42-43 ವರ್ಷ ಆಯ್ತು. ಈ 42 ವರ್ಷದ ಅನುಭವವನ್ನ ಒಂದ್ 4-5 ನಿಮಿಷದಲ್ಲಿ ಹೇಳೋದಾದ್ರೆ? ಏನ್ ಕಷ್ಟ ಇಲ್ಲ ಸರ್, ತುಂಬಾ ಸುಲಭ. ಯಾಕೆಂದ್ರೆ ನಂಗೆ 42 ವರ್ಷ ಹಂಗೆ 4-5 ನಿಮಿಷದ ತರಾನೇ ಕಳೆದೋಯ್ತು. ನಂಗೆ ಯೋಗದ ಒಂದು ಅನುಭವದಿಂದ ನಂಗೆ ಎಲ್ಲೂ ಕೂಡ ಜೀವನದ ಒಂದು ಭಾರ ಇಲ್ಲ, ಇದು ಏನೋ ಇಂತಹ ಘಟನೆ ಇಂಥದ್ದಾಯ್ತು ಅನ್ನೋ ಯೋಚನೆ ಇಲ್ದಿರ ಹೋಯ್ತು. ಅದರಲ್ಲಿ ಉದಾಹರಣೆಗೆ ಇವಾಗ ನಾನು ಹೇಳ್ತೀನಿ, ನಾನು ಒಂದು ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಇದರಲ್ಲಿ ಸಾಧಾರಣವಾಗಿ ದೈವ ಭಕ್ತಿ, ಗುರುಗಳು, ದೊಡ್ಡವರು, ಇವೆಲ್ಲ ಸಂಸ್ಕಾರಗಳು ಇದ್ದೇ ಇದೆ. ಆದ್ರೆ ನನ್ಗೆ ಚಿಕ್ಕ ಹುಡುಗಿಂದ ಒಂದು ಏನಪ್ಪಾ ಅಂದ್ರೆ ಎಲ್ಲದನ್ನು ಚಾಲೆಂಜ್ ಮಾಡೋ ನೇಚರ್ ನಾನು. ಯಾಕೆ ಅಂತ ನನ್ನ ಫ್ರೆಂಡ್ಸ್ ಎಲ್ರು ಸರಸ್ವತಿ ದೇವಿಗೆ ನಮಸ್ಕಾರ ಮಾಡ್ಕೊಂಡ್ರೆ
ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಚಿಕ್ಕ ಹುಡುಗರಲ್ಲಿ ಹೇಳೋರು. ನಾನು ಏನಿಲ್ಲ ಅಂದ್ಬಿಟ್ಟು ಆ ಪುಸ್ತಕನ ಕಾಲಲ್ಲಿ ತುಳಿದ್ಬಿಟ್ಟು ಹೋಗಿ ಫಸ್ಟ್ ರ್ಯಾಂಕ್ ತಗೊಂಡ್ಬರ್ತಾ ಇದ್ದೆ. ಅಂದ್ರೆ ಅದು ಒಂಥರ ಚಾಲೆಂಜ್ ಆಗಿ, ಅಂದ್ರೆ ನಾವು ಮಾಡೋದ್ರ ಮೇಲೆ ಇದೆ ಅಷ್ಟೇ ಅಂತ. ಆದ್ರೆ ಅದು ಒಂಥರವಾಗಿ ನಂಗೆ ಗೊತ್ತಿಲ್ದಿರನೇ ಒಂದು ಅಹಂಕಾರವನ್ನ, ಒಂದು ಏನಂತಾರೆ ಮೊಂಡಿತನನ ನನ್ನಲ್ಲಿ ಬೆಳೆಸ್ತು. ಅದು ಮೊಂಡಿತನ ಅಂದ್ರೆ ನಾನ್ ಮಾಡೋದ್ರಿಂದ ನಡೆಯುತ್ತೆ, ನನ್ನಿಂದ ಆಗತ್ತೆ ಅನ್ನೋಂತ ಒಂದು, ಅದು ಸಕ್ಸಸ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇತ್ತು. ಆಗ್ಲಿ ಇನ್ಸೈಡ್ ಐ ವಾಸ್ ಫೀಲಿಂಗ್ ವೆರಿ ಮಚ್ ಅಲೋನ್, ನನ್ನಲ್ಲಿ ತುಂಬಾ ಒಬ್ಬಂಟಿ ಆಗ್ಬಿಡ್ತಾ ಇದ್ದೆ. ಸೊ ನಾನು ಯಾರ ಜೊತೆಲೂ ಸೇರೋದಕ್ಕೆ ಕಷ್ಟ ಆಗೋದು. ಅವ್ರಿಗೆಲ್ಲರಿಗೂ ನಾನು ಒಂಥರ ಏನ್ ಹೇಳಿದ್ರು ಏನಿಲ್ಲ ಅಂತ, ಏನ್ ಹೇಳಿದ್ರು ಮಾಡ, ಈ ತರದೊಂದು ಭಾವನೆ ಐತಿ. ಈಗಲೂ ಒಂದೊಂದ್ಸಲ ನಾನು ಏನಾದ್ರು ಬಲವಾಗಿ ಹೇಳಿದ್ರೆ ಇದು ಸತ್ಯ ಅಂತ ಹೇಳಿದ್ರೆ ತುಂಬಾ ಜನ ಹೆದರ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ನಾನು ಅವಾಗಿನ ರವಿ ಬಂದ್ಬಿಡ್ತಾನೆ ಅವ್ರ ಮುಂದೆ ಕಾಣಿಸ್ತಾನೆ. ಆದ್ರೆ ನಾನು ಇವಾಗ ಹೇಳೋದು ಅವ್ರಿಗೋಗಿ ನನ್ಗಾಗಿ ಅಲ್ಲ, ಸತ್ಯ ಅಂತ ಹೇಳ್ತೀನಿ ಅಷ್ಟೇ. ಇಷ್ಟು ಮುಂಚೆ ಹಂಗಲ್ಲ, ಒಂದು ಹೇಳ್ಬೇಕು ಅಂದ್ರೆ ಆ ತರ ನಿರೂಪಣೆ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಂಗೆ ಡಿಗ್ರಿ ಓದುವಾಗ ನಂಗೆ ನಮ್ಮ ಚಿನ್ಮಯಾನಂದರ ಸ್ವಾಮಿ ಚಿನ್ಮಯಾನಂದಜಿ ಅವರ ಗೀತಾ ಜ್ಞಾನ ಯಜ್ಞಕ್ಕೆ ಹೋಗೋದಾಯ್ತು. ಅಲ್ಲಿ ಹೋದಾಗ ನಂಗೆ ಫಸ್ಟ್ ಪರಿವರ್ತನೆ ಒಂದು ಶುರು ಆಯ್ತು. ಏನಂತ, ನಾನು ಎಷ್ಟೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಎಲ್ಲ ಪ್ರಪಂಚದ ಬಗ್ಗೆ ತುಂಬಾ ತೋರಿಸ್ತಾ ಇದ್ದೀನಿ, ನನ್ನಲ್ಲಿ ನಾನು ಸಕ್ಸಸ್ಫುಲ್ ಆಗಿಲ್ಲ, ಐ ಹ್ಯಾವ್ ಟು ವಿನ್ ಮೈ ಸೆಲ್ಫ್ ಅನ್ನೋ ಒಂದು ಯೋಚನೆ ಅಲ್ಲಿ ಶುರು ಆಯ್ತು. ಅಲ್ಲಿಂದ ಏನೇನೋ ಪ್ರಯೋಗಗಳು, ವಿವೇಕಾನಂದರ ಪುಸ್ತಕ ಓದೋದು, ರಾಮಕೃಷ್ಣ ಮಠಕ್ಕೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಕಣ್ಣು ಮುಚ್ಕೊಳ್ಳೋದು, ಏನೇನೋ ಮಾಡಕ್ ಶುರು ಮಾಡಿದೆ. ಅವೆಲ್ಲ ಮಾಡ್ತಾ ಇದ್ರೆ ಮೋರ್ ಕನ್ಫ್ಯೂಷನ್ ದ್ಯಾನ್ ವಾಟ್ ಐ ಆಮ್ ಲರ್ನಿಂಗ್. ಅವಾಗ ಸ್ವಲ್ಪ ಹೆಲ್ತ್ ಕೂಡ ಅಪ್ಸೆಟ್ ಆಯ್ತು. ಆ ಸಮಯದಲ್ಲಿ ನಮ್ಮ ಗುರುಗಳು ಋಷಿ ಪ್ರಭಾಕರ್ಜಿ ಅವರ ಪರಿಚಯ ಆಯ್ತು. ಅವ್ರ ಪರಿಚಯದಿಂದ ನನಗೆ ಈ ಸಿದ್ಧ ಸಮಾಧಿ ಯೋಗ ಅನ್ನೋದು ಸಿಕ್ತು. ಸಿಕ್ಕದ್ಮೇಲೆ ಅವಾಗ ಇನ್ನು ಪ್ರಿಲಿಮಿನರಿ, ಅದು ಇನ್ನೂ ಅಷ್ಟು ಡೆವಲಪ್ಡ್ ಸ್ಟೇಟ್ ಇರಲಿಲ್ಲ SSY ಅನ್ನೋದು. ನಾನೇ ಫಸ್ಟ್ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಅವ್ರ ಹತ್ರ ಕಲ್ತವ್ರಲ್ಲಿ. ನಂಗೆ ಅನ್ನಿಸ್ತು, ನಂಗೊಬ್ರು ಗುರುಗಳು ಸಿಕ್ಕರು, ಒಬ್ಬರು ಮೆಂಟಾರ್ ಸಿಕ್ಕಿದ್ರು, ಹೂ ವಿಲ್ ಗೈಡ್ ಮೀ ಥ್ರೂ ಔಟ್ ಮೈ ಲೈಫ್ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ನಾನು ಅನುಸರಿಸ್ತಾ ಬಂದೆ. ಅವರು ನನ್ನಲ್ಲಿ ಏನ್ ಕಂಡ್ರೋ ಏನೋ, ಅವ್ರಿಗೆ ಏನ್ ಇಷ್ಟ ಆಯ್ತೋ, ಬಾರೇ ನೀನು ನನ್ನ ಗುರುಗಳು ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರ ಗುರುಗಳು ಪರಿಚಯ ಆಯ್ತು, ಭಗವಾನ್ ವಿಶ್ವೇಶ್ವರಯ್ಯನವರು. ಅವರು ಆ ಜ್ಞಾನಿಗಳು. ಏನು ಅವ್ರನ್ನ ಐನೂರು ಅಂತಾರೆ ಇದರಲ್ಲಿ, ಗಣೇಶ್ ಮಂದಿರದ ಹತ್ರ, ಇಲ್ಲಿ ತ್ಯಾಗರಾಜ ನಗರದಲ್ಲಿ. ಅವರು ದೊಡ್ಡ ದೊಡ್ಡ ರಾಜ್ಕುಮಾರ್ ಅಂತ ಅವ್ರಿಗೆಲ್ಲರಿಗೂ ಅವ್ರ ಗುರುಗಳು. ಅವ್ರ ಹತ್ರಕ್ಕೆ ಹೋಗಿ ನಾನು ಇರುವಂತಹ ಅವಕಾಶ ಸಿಕ್ತು. ನಮ್ಮ ಗುರುಗಳಿಂದ ಅದು ಸಿಕ್ತು, ಅವರಿಂದ ಒಂದು ನಾದ ಜ್ಞಾನ ಸಿಕ್ತು. ಅಂದ್ರೆ ನಾನು ಯಾವುದೇ ಒಂದು ಕಣ್ಣು ಮುಚ್ಕೊಂಡ್ರೆ ಒಂದು ಹಾಡು ಬಂದ್ಬಿಡುತ್ತೆ. ಆ ತರಹದ ಒಂದು ದೊಡ್ಡದೊಂದು ಅವಕಾಶ ನಂಗೆ ಗುರುಗಳ ಅನುಗ್ರಹದಿಂದ ಸಿಕ್ತು. ಆಮೇಲೆ ನನ್ನನ್ನೇ ಗುರುಗಳು ಗುರುಪೀಠ ಕೂರ್ಸಿದ್ಮೇಲೆ ಸರಿ, ನಾನು ಏನ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ತಗೊಂಡು ಎಲ್ಲ ಕಡೆಗೂ ಹೋಗಿ, ಕರ್ನಾಟಕ, ನಂಗೆ ತೆಲುಗು ಬರುತ್ತೆ, ಆಂಧ್ರ, ಇಂಗ್ಲಿಷ್ ಬರುತ್ತೆ, ಅದರಿಂದ ಬೇರೆ ದೇಶಗಳು, ಹಿಂದಿ ಬರುತ್ತೆ, ಅದರಿಂದ ನಾರ್ತ್, ಎಲ್ಲಾ ರಾಜ್ಯಗಳು ತಿರುಗಿ, ಎಲ್ಲಾ ದೇಶಗಳು ತಿರುಗಿ ಈ ಜ್ಞಾನವನ್ನ ಒಂದು 700 ಸೆಂಟರ್ಸು, 35 ಆಶ್ರಮಗಳು, ಇವೆಲ್ಲ ಮಾಡ್ಕೊಂತ ಬಂದ್ವಿ. ಆ ಹಾದಿಯಲ್ಲೇ ಗುರುಗಳು ನಂಗೆ ಮದುವೆನೂ ಮಾಡಿರೋರು ನಂಗೆ ಇನ್ ಸ್ವಲ್ಪ ಒಂದು ಕೊಟ್ರು, ಮಕ್ಕಳಿಗೆ ಹೆಂಗೆ ಯೋಗ ಹೇಳ್ಕೊಡ್ಬೇಕು, ಯೋಗಿಗಳಿಗೆ ಜನ್ಮ ಹೆಂಗ್ ಕೊಡ್ಬೇಕು, ಅದ್ರ ಬಗ್ಗೆ ಮಾಡಪ್ಪ ರಿಸರ್ಚ್ ಅಂತ. ಸೊ ಅವು ಮಾಡಿದ್ವಿ. ಈ ತರ ಎಲ್ಲ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ಸ್ ಡೆವಲಪ್ ಮಾಡ್ಕೊಂಡು, ನಮ್ ಗುರುಗಳು ಒಬ್ಬ ಸೈಂಟಿಸ್ಟ್ ಕೂಡ, ಋಷಿ ಪ್ರಭಾಕರ್ಜಿ. ಅದರಿಂದ ಏನೇ ಮಾಡಿದ್ರು ಅದನ್ನ ಬರೀ ಅಲ್ದಿರ ಅದರಲ್ಲಿ ಹಿಂದ್ಗಡೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿರೋ ಒಂದು ಶಾಸ್ತ್ರ ಜ್ಞಾನ, ವಿಜ್ಞಾನ, ಅದನ್ನ ಪರಿಶೋಧನೆ ಮಾಡಿಕೊಡ್ಬೇಕು ಅನ್ನೋ ಒಂದು ಆ ಒಂದು ಮಾರ್ಗದಲ್ಲಿ ಇದನ್ನ ಬೆಳೆಸ್ಕೊಂತ ಬಂದ್ವಿ. ಆಮೇಲೆ ಅವ್ರು ತೀರ್ಕೊಂಡ್ಬಿಟ್ಮೇಲೆ ಇನ್ನು ನನ್ನ ಸ್ವಲ್ಪ ಆಂಗಲ್ ಇನ್ ಸ್ವಲ್ಪ ವಿಶಾಲ ಆಯ್ತು. ಅಂದ್ರೆ ನನ್ಗೆ ಅವಾಗ ಸುಭಾಷ್ ಪಾಲೇಕರ್ ಅವ್ರ ಪರಿಚಯ ಆದ್ರು. ಅದರಿಂದ ನ್ಯಾಚುರಲ್ ಫಾರ್ಮಿಂಗ್, ಪ್ರಕೃತಿ, ಅದರ ಒಂದು ಪರಿಶೋಧನೆ ಆಯ್ತು. 2 ಲಕ್ಷ ಜನಕ್ಕೆ, ರೈತರಿಗೆ ಟ್ರೈನಿಂಗ್ ಕೊಡುವಂತ ಅವಕಾಶ ಸಿಕ್ತು. ಆಮೇಲೆ ನಂಗೆ ಫಾದರ್ ಎಡ್ವಿನ್ ಅನ್ನೋ ಒಬ್ರು ಮಹನೀಯರು ಕನ್ಯಾಕುಮಾರಿಯಿಂದ ಅವ್ರು ಸಿಕ್ಕಿದ್ರು. ಅವರು ನನ್ಗೆ ಈ ಒಂದು ಹೆಂಗೆ ಪ್ರಪಂಚದಲ್ಲಿ ಯಾವ ತರಹ ಜನನ ಒಗ್ಗಟ್ಟು ಮಾಡ್ಬೇಕು ಅನ್ನೋ ಒಂದು ಸೋಶಿಯೋಕ್ರಸಿ ಅನ್ನೋ ಒಂದು ಸಿಸ್ಟಮ್, ನೈಬ್ರೋಕ್ರಸಿ ಅನ್ನೋ ಸಿಸ್ಟಮ್ನ ತಿಳಿಸ್ಕೊಟ್ರೆ, ಅದನ್ನ ತಗೊಂಡು ಇಂಟರ್ನ್ಯಾಷನಲ್ ಆಗಿ ಯುನೈಟೆಡ್ ನೇಷನ್ಸ್ ತನಕ ಹೋಗಿ, ಯುನೈಟೆಡ್ ನೇಷನ್ಸ್ಗೂ ತಲುಪಿಸಿ ಇದನ್ನೆಲ್ಲ ಒಂದು ಲೆವೆಲ್ ತಗೊಂಡ್ಬಂದಿದ್ದೀನಿ. ಇವಾಗ ಮತ್ತೆ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಟು ಸ್ಟಾರ್ಟ್ ಫ್ರಮ್ ವಾಟ್ ನ್ಯೂ, ವಾಟ್ ಬೆಸ್ಟ್, ವಾಟ್ ಕ್ಯಾನ್ ಬಿ ಡನ್. ಇಲ್ಲ, ನಿಮ್ಮ ಒಂದು ಬದುಕು ಅನುಭವ ನಮ್ಮ ವೀಕ್ಷಕರಿಗೆ ದಾರೆ ಎರೆದಿದ್ರಿ. ಈಗ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಕೆಲವೊಂದು ವಿಚಾರಗಳ ಜೊತೆಗೆ ನಮ್ಮ ವೀಕ್ಷಕರಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಕೇಳ್ತಾ, ಈ ಒಂದು ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗದ ಸುತ್ತಮುತ್ತಲಿನ ಮಜಲುಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ಧನ್ಯವಾದಗಳು ಜಯಪ್ರಕಾಶ್ ಅವರೇ. ನಿಮ್ಮಿಂದ ತುಂಬಾ ಜನ, ಎಸ್ಪೆಷಲಿ ಐ ಆಮ್ ಫ್ಯಾಸಿನೇಟೆಡ್ ಬೈ ದ ಯೂತ್, ಯುವಕರು, ಯುವತಿಯರು
ಅವ್ರು ಪಡಿತಾ ಇರೋ ಒಂದು ಉತ್ಸಾಹ, ಅವರಲ್ಲಿ ಬರ್ತಾ ಇರೋ ಒಂದು ಪರಿಣಾಮ ಒಂದು ದೊಡ್ಡದು, ತುಂಬಾ ದೊಡ್ಡ ಕಾಣಿಕೆ ನೀವು ಮಾಡ್ತಾ ಇದ್ದೀರಿ ಪ್ರಪಂಚಕ್ಕೆ. ನಿಮ್ ಜೀವನ ಇನ್ನೂ ಚೆನ್ನಾಗಾಗ್ಲಿ, ನಿಮ್ಮಿಂದ ಇನ್ನೂ ತುಂಬಾ ಜನಕ್ಕೆ ಉಪಯೋಗ ಆಗ್ಲಿ ಅಂತ ದೇವರನ್ನ ಕೇಳ್ಬೋದು. ಓಕೆ ಸರ್.